ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಎಲ್ಲರೂ ಕೂಡ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ದಾಹ, ಮೈಕೈ ನೋವು, ಜಾಯಿಂಟ್ಸ್ ಪೇನು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಅದು ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿದೆ. ಶೇಕಡ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರುತ್ತೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪಾಲ್ಗುಣ ಮಾಸದ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತು ನಾವು ಬಹಳ ಪ್ರೀತಿಯಿಂದ ಪ್ರತಿನಿತ್ಯವೂ ಕೂಡ ಸ್ವಾಗತಿಸ್ತಕ್ಕಂಥ ಗುರುಗಳನ್ನು ನಾವು ಸ್ಮರಿಸ್ತಾ ನಮ್ಮ ಈ ಒಂದು ಗುರುವಾರದ ಬೆಳಗಿನ ಜಾವದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ, ಅದ್ರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಮಹರ್ಷಿ ಧರ್ಮಯಾತ್ರೆ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ನಾನಾ ಭಾಗಗಳಲ್ಲಿ ನಾನಾ ರೀತಿಗಳಲ್ಲಿ ನೆರವೇರ್ಕೊಂಡು ಬರ್ತಾನೆ ಇದೆ. ಅದೇ ರೀತಿ ಈ ಬಾರಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಲೇ ಹೇಳ್ಬೋದು. ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಈ ಬಾರಿಯ ಕಾರ್ಯಕ್ರಮಗಳು 16, 17, 18 3 ದಿನಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಆದರೆ ಒಂದು ಖುಷಿ ಏನಪ್ಪ ಅಂತಂದರೆ, ಈ ಬಾರಿ ಗುರೂಜಿಯವರು ಶಿವಮೊಗ್ಗದಲ್ಲೇ 2 ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. 2 ಕಾರ್ಯಕ್ರಮಗಳು ಕೂಡ ಶಿವಮೊಗ್ಗದಲ್ಲೇ ಇರ್ತಕ್ಕಂಥದ್ದು. ಆದರೆ ಭಾಗಗಳು ಇರತಕ್ಕಂಥ ಜಾಗಗಳು ಬೇರೆ ಬೇರೆ. ಮೊದಲನೇದಾಗಿ ಗುರೂಜಿಯವರು 16ನೇ ತಾರೀಕು 16/3/2024 ಶ್ರೀ ಶನೇಶ್ವರ ದೇವರ ಪುನಃ ಪ್ರತಿಷ್ಠಾಪನೆ, ಅಷ್ಟಬಂಧ ಕಾರ್ಯಕ್ರಮ ಮತ್ತು ಬ್ರಹ್ಮಕಲಶ ಮಹೋತ್ಸವ, ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅರಳಗೋಡು ಕಂಚಿಕಾಯಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಚೌಡೇಶ್ವರಿ ಪ್ರತಿಷ್ಠಾನ ದೇವಾಲಯಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ 16ನೇ ತಾರೀಕು. ಮತ್ತು 17ನೇ ತಾರೀಕು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇ ಶಿವಮೊಗ್ಗದಲ್ಲೇ, ಶಿವಮೊಗ್ಗ ತಾಲೂಕು ಕುಂಸಿಯ ಸೂರ್ಯಪುತ್ರ ನಗರದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ 24ನೇ ವರ್ಷದ ವಾರ್ಷಿಕೋತ್ಸವ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅದಾದ ಮೇಲೆ 18ನೇ ತಾರೀಕು 18/3/2024 ಸೋಮವಾರ ಅಕ್ಷಾ ಕ್ರಿಯೇಷನ್ಸ್ ರವರ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾಮೂಹಿಕ ವಿವಾಹ ಮತ್ತು ಸೃಷ್ಟಿಪೂರ್ತಿ ಕಾರ್ಯಕ್ರಮ ಹಾಗೂ ರೈತರಿಗೆ, ಯೋಧರಿಗೆ ಮತ್ತು ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಭವನ, ವಿಜಯನಗರ 1ನೇ ಹಂತ, ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಮತ್ತು ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ದೆ, ಗುರೂಜಿಯವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಗುರೂಜಿಯವರ ಆಶೀರ್ವಾದದೊಂದಿಗೆ ನಾವೂ ಕೂಡ ವಿವಾಹ ಆಗಬೇಕು, ಅದು ಸರಳ ರೀತಿಯಲ್ಲಿ ಅನ್ನೋದಾದರೆ ಸಾಮೂಹಿಕ ವಿವಾಹಕ್ಕೆ ತಾವೂ ಕೂಡ ನೋಂದಾಯಿಸ್ಕೊಳ್ಬೋದು. ಮತ್ತು ಸೃಷ್ಟಿಪೂರ್ತಿ ಕಾರ್ಯಕ್ರಮ, ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥವ್ರಿಗೆ ಅದೂ ಕೂಡ ಒಂದು ಆಸೆ ಇರುತ್ತೆ,
ನಮ್ಮ ಸೃಷ್ಟಿಪೂರ್ತಿನೂ ಕೂಡ ಆಗಬೇಕು ಅಂತ ಹೇಳಿ. ಆದರೆ ಏನು ಮಾಡ್ತೀರಿ, ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲವೂ ಕೂಡ ದುಬಾರಿ ಆಗೋಗಿದೆ. ಅದನ್ನು ಕೂಡ ಸರಳ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ಕೊಳ್ಬೇಕು. ಗುರುವರೇಣ್ಯರ ಅನುಗ್ರಹದಲ್ಲಿ, ಅವರ ಸಾರಥ್ಯದಲ್ಲಿ ನಮ್ಮ ಸೃಷ್ಟಿಪೂರ್ತಿ ಆಗಬೇಕು ಎಂಬತಕ್ಕಂಥ ಆಸೆ ಉಳ್ಳಂಥವರು ಸಾಮೂಹಿಕ ವಿವಾಹಕ್ಕೂ ಕೂಡ ಹೌದು, ಸೃಷ್ಟಿಪೂರ್ತಿ ಕಾರ್ಯಕ್ರಮಕ್ಕೂ ಕೂಡ ಹೌದು, ತಮಗೂ ಒಂದು ಆಸೆ ಇದ್ದರೆ ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಂದಾಯಿಸ್ಕೊಳ್ಬೋದು. ದೂರವಾಣಿ ಸಂಖ್ಯೆಯನ್ನು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. 7993 17369. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 7993 17369. 7996317369 7996317369. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಈ ಒಂದು ಸಾಮೂಹಿಕ ಮಹೋತ್ಸವ ಅಂದರೆ ವಿವಾಹದ ಮಹೋತ್ಸವ ಹಾಗೂ ಸೃಷ್ಟಿಪೂರ್ತಿ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಂಡು ಆದಷ್ಟು ಬೇಗ ಈಗಲೇ ತಾವು ನೋಂದಾಯಿಸ್ಕೊಳ್ಬೋದು. ಗುರೂಜಿಯವರ ಅನುಗ್ರಹದೊಂದಿಗೆ, ಗುರೂಜಿಯವರ ಆಶೀರ್ವಾದದೊಂದಿಗೆ ತಾವೆಲ್ಲರೂ ಕೂಡ ಈ ಒಂದು ಸೃಷ್ಟಿಪೂರ್ತಿ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ಕೊಳ್ಬೋದು ಮತ್ತು ಸಾಮೂಹಿಕ ವಿವಾಹದ ಮಹೋತ್ಸವವನ್ನು ಕೂಡ ತಾವು ಅದರಲ್ಲೂ ಕೂಡ ಭಾಗಿಯಾಗಿ ತಮ್ಮ ವಿವಾಹವನ್ನು ಸಂಪನ್ನಗೊಳಿಸ್ಕೊಬೋದು. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಗಮನದಲ್ಲಿಟ್ಕೊಳ್ಬೇಕು ಅಂತಂದರೆ, ಈಗ ನಾನು ತಿಳಿಸಿರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಬರೀ ಸಾಮೂಹಿಕ ವಿವಾಹ ಮಹೋತ್ಸವದ ಬಗ್ಗೆ ಆಗಲಿ, ಸೃಷ್ಟಿಪೂರ್ತಿ ಕಾರ್ಯಕ್ರಮದ ಬಗ್ಗೆ ಆಗಲಿ ಮಾತ್ರ ತಮಗೆ ವಿಚಾರ ತಿಳ್ಕೊಳ್ಬೋದು. ಅದಕ್ಕೆ ಮಾತ್ರ ಸೀಮಿತ. ಗುರೂಜಿಯವರ ಪರ್ಸ್ನಲ್ ಡೀಟೇಲ್ಸ್ಗಾಗಲಿ, ಇಲ್ಲಾಂತಂದರೆ ಗುರೂಜಿಯವ್ರನ್ನ ಪರ್ಸ್ನಲ್ ಆಗಿ ಭೇಟಿ ಮಾಡ್ತಕ್ಕಂಥದ್ದಾಗಲಿ, ಗುರೂಜಿಯವ್ರು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ತಾವು ಯಾರನ್ನೂ ಕೂಡ ಗುರೂಜಿಯವ್ರ ಬಗ್ಗೆ ಕೇಳೋದಕ್ಕಿಂತ ಇದರಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ತಿಳ್ಕೊಳ್ಬೇಕು ಎಂಬತಕ್ಕಂಥ ಆಸಕ್ತಿ ಉಳ್ಳಂಥವ್ರು ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿಯವರ ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಶ್ರದ್ಧಾಭಕ್ತಿಯಿಂದ, ಬಹಳ ಪ್ರೀತಿಯಿಂದ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಗುರು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ಇತ್ತೀಚಿನ ದಿನಗಳಲ್ಲಿ ವಿದ್ಯೆ ಜ್ಞಾನ, ಈ ಜ್ಞಾನಕ್ಕೆ ಹೆಚ್ಚು ಹೊತ್ತಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೋ, ಯಾವ ವಿದ್ವತ್ತು ನಿಮಗೆ ಬೇಕು ಅನಿಸುತ್ತೋ, ಯಾವುದರ ಕಡೆ ನಿಮ್ಮ ಆಸಕ್ತಿ ಇದೆಯೋ, ಮನೆಯಲ್ಲಿರ್ತಕ್ಕಂಥ ಪೋಷಕರು ಸಹಿತ, ತಂದೆ ತಾಯಿ ಸಹಿತ ಶ್ರದ್ಧೆಯಿಂದ ಅವರ ಮನಸ್ಥಿತಿ ಹೇಗಿರಪ್ಪ ಅಂದರೆ, ನನ್ನ ಮಗ ಯಾವುದೋ ಒಂದರಲ್ಲಿ ಅಥವಾ ನನ್ನ ಮಗಳು ಯಾವುದೋ ಒಂದು ವಿಧಿವಿಧಾನದಲ್ಲಿ ಅವಳು ಇಡೀ ಕ್ಲಾಸಿಗೆ ಫಸ್ಟ್ ಬರಬೇಕು, 4 ಜನ ಅವಳನ್ನು ನೋಡುವಂಥದ್ದಾಗಬೇಕು, ಅವಳಲ್ಲಿರುವಂಥ ಜ್ಞಾನ ಅಪಾರವಾದಂಥದ್ದಾಗಿರಬೇಕು ಎಂಬತಕ್ಕಂಥ ಚಿಂತನೆ ಇವತ್ತಿನ ಪ್ರತಿಯೊಬ್ಬ ತಂದೆ ತಾಯಂದರಲ್ಲಿದೆ. ಪ್ರತಿಯೊಬ್ಬ ತಂದೆ ತಾಯಿ ಅವರು ಯಾವುದೇ ರೂಟಲ್ಲಿರಲಿ, ಒಂದು ಬ್ಯಾಡ್ಮಿಂಟನ್ ಇದೆಯಾ, ಒಂದು ಕ್ರಿಕೆಟ್ ಇದೆಯಾ, ಅಥವಾ ಇನ್ಯಾವುದೋ ಮತ್ತೊಂದಿದೆಯಾ, ಅಥವಾ ಭರತನಾಟ್ಯನ, ಸಂಗೀತನ, ಅಥವಾ ಯಾವುದೇ ಒಂದು ಕಲೆ ಇರಲಿ, ಯಾವ ಕಲೆಯನ್ನಾದರೂ ಸಹಿತ ನನ್ನ ಮಕ್ಕಳು ಆ ಕಲೆಯಲ್ಲಿ ಒಂದು ಪ್ರಾಧಾನ್ಯತೆ ಪಡೆಯಬೇಕು. ಒಂದು ಸಂಗೀತಾಭ್ಯಾಸ ಹಗಲಿರುಳು ಶ್ರಮಿಸ್ತಾರೆ. ನಾನು ಸಾಕಷ್ಟು ಜನ ತಂದೆ ತಾಯಂದರನ್ನು ನೋಡಿದ್ದೇನೆ. ಮಕ್ಕಳನ್ನು ಟ್ಯೂಷನ್ಗೆ ಕರ್ಕೊಂಬಂದು ಆ ಟ್ಯೂಷನ್ ಮನೆಯ ಮುಂಭಾಗದಲ್ಲಿ ಎಲ್ಲೋ ಸಣ್ಣ ಪಾರ್ಕ್ ಇದ್ದರೆ ಆ ಪಾರ್ಕಲ್ಲೇ ವಾಕಿಂಗ್ ಮಾಡ್ತಾನೋ, ಏನು ಪೇಪರ್ ಓದ್ತಾನೋ, ಏನಿಲ್ಲ ಮೊಬೈಲ್ ತಿರುಗಿಸ್ತಾನೋ ಕೂತ್ಕೊಳ್ತಾರೆ. ಏನು ಇವರು ಇಲ್ಲಿದ್ದಾರಂತ ಆಲೋಚನೆ ಮಾಡಿದ್ರೆ ನನ್ನ ಮಗು ಟ್ಯೂಷನ್ಗೆ ಹೋಗಿದೆ. ಹಿಂದೆ ಗುರುಕುಲ ಪದ್ಧತಿ ಇತ್ತು. ಗುರುಕುಲದ ಪದ್ಧತಿಯಲ್ಲಿ 64 ವಿದ್ಯೆಗಳನ್ನು ನಿಮಗೆ ಬೋಧಿಸೋರಲ್ಲಿ. ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡುವುದು ಬರೀ ಆ ಜೀವನಕ್ಕೆ ಬೇಕಾಗಿರೋ ಪುಸ್ತಕದ ಬದನೆಕಾಯಿ ಮಾತ್ರ ಅಲ್ಲ, ಸಾಕಷ್ಟು ವಿಧಿವಿಧಾನಗಳನ್ನು ತಿಳಿಸೋರು.
ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ, ಅದಕ್ಕಿಂತ ಮುಖ್ಯವಾಗಿ ಮಗ್ಗಿ, ಆ ಮಗ್ಗಿ ಪುಸ್ತಕ, ಹಿಂದೆ ಇದ್ದಂಥ ಮಗ್ಗಿ ಪುಸ್ತಕನೂ ಅಷ್ಟೇ ಅದ್ಭುತವಾಗಿತ್ತು. ಈ ಮಾತು ಸಾಕಷ್ಟು ಬಾರಿ ಹೇಳಿದ್ದೆ ನಾನು. ಹಿಂದೆ ಹಿರಿಯರ ಅಭ್ಯಾಸ ಕ್ರಮದಲ್ಲಿ, ಅಂದರೆ ತಂದೆ ತಾಯಂದರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು ತಾವು ಅಭ್ಯಾಸ ಮಾಡುವಾಗ ತಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಇದ್ದಂಥ ಮಗ್ಗಿ ಪುಸ್ತಕ ಇವತ್ತಿದೆಯಾ? ಇವತ್ತು ಸ್ಲೇಟು ಬಳಪ ಅಂತಕ್ಕಂಥದ್ದೇ ಮಾಯ ಆಗೋಗ್ತಾ ಇದೆ. ಬಹುಶಃ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಈ ಬರವಣಿಗೆನೂ ನಿಂತು ಹೋಗ್ಬಿಡುತ್ತೇನೋ, ಎಲ್ಲ ಕಂಪ್ಯೂಟ್ರಲ್ಲಿ ಬಂದ್ಬಿಡುತ್ತೆ. ಈ ಪ್ರಕಾರ ಆಗೋಗಿದೆ. ಮಕ್ಕಳ ಮನಸ್ಸಿಗೆ, ಆ ಮೃದುವಾದಂಥ ಮನಸ್ಸಿಗೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಹೊಸತನ, ಇದನ್ನು ಹೇಗೆ ಸ್ವಾಗತಿಸಬೇಕು, ಹೇಗೆ ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿ ಕಾಣಿಸ್ಕೊಳ್ಬೇಕು, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಇರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಟೀಚರ್ಸು ಆ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಹೇಗೆ ಅವರಲ್ಲಿ ಮಿಂಗಲ್ಲಾಗಿ ಅವರಲ್ಲಿರ್ತಕ್ಕಂಥ ಒಂದು ದುಷ್ಟ ಚಟವನ್ನು ಅಥವಾ ದುಷ್ಗುಣವನ್ನು ದೂರ ಮಾಡಿ ಅವ್ರನ್ನ ಸುಂದರವಾದಂಥ ವಿಗ್ರಹವನ್ನು ಹೇಗೆ ತಯಾರು ಮಾಡಬೇಕು, ಅದೆಲ್ಲವನ್ನು ಸಹಿತ ಟೀಚರ್ಸು ಯೋಚನೆ ಮಾಡೋರು. ಪ್ರತಿಯೊಬ್ಬ ಶಾಲಾ ವಿದ್ಯಾರ್ಥಿಗಳಿಗೂ ಅಲ್ಲಿನ ಗುರುಗಳು ಸಂಪೂರ್ಣವಾಗಿ ತಂದೆ ತಾಯಿ ಜೊತೆ ಇರತಕ್ಕಂಥದ್ದು ಸ್ವಲ್ಪ ಹೊತ್ತು ಅತಿ ಹೆಚ್ಚು ಸಮಯ ನಮ್ಮೊಂದಿಗೆ ಕಳೀತಾರೆ ಅಂತ ತೀರ್ಮಾನದಲ್ಲಿದ್ದರು. ಹಾಗಾಗಿ ಆ ಮಕ್ಕಳನ್ನು ಒಳ್ಳೆ ಜ್ಞಾನವಂತರನ್ನಾಗಿ ಮಾಡೋರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ? ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಬ್ಬೊಬ್ಬ ಟೀಚರ್ಸ್ ಇರ್ತಾರೆ. ಅವರ ಸಬ್ಜೆಕ್ಟ್ ಎಷ್ಟಿದೆಯೋ ಅಷ್ಟು ಮಾತ್ರ ಅವರ ಟೀಚಿಂಗ್ ಇರುತ್ತೆ. ಈ ಸಬ್ಜೆಕ್ಟ್ ಆದ ತಕ್ಷಣ ಇನ್ನೊಬ್ಬ ಸಬ್ಜೆಕ್ಟ್, ಇನ್ನೊಂದು ಬೆಲ್ ಆದ ತಕ್ಷಣ ಇನ್ನೊಬ್ಬ ಟೀಚರ್ಸ್ ಬರ್ತಾರೆ. ಅದಕ್ಕೆ ನಾವು ಪ್ರಿಪೇರ್ ಆಗ್ತಾ ಹೋಗ್ತೀವಿ. ವಿದ್ಯೆ ಎಂಬತಕ್ಕಂಥದ್ದು ಬಹುಶಃ ಇವತ್ತಿನ ವಿದ್ಯಾಭ್ಯಾಸ ಮಕ್ಕಳಿಗೆ ಯಾವ ಪ್ರಕಾರ ಆಗ್ತಾ ಇದೆ, ಮಕ್ಕಳ ಜ್ಞಾನ ಎಷ್ಟಿದೆ, ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ SSLC ಓದಂಥ ಮಕ್ಕಳಿಗೆ 1,000 ರೂಪಾಯಿ ದುಡ್ಡು ಕೊಟ್ಟು ಒಂದು 60 ಅಥವಾ 120 180 ರೂಪಾಯಿ ಐಟಮ್ಸ್ ತೊಗೊಂಡು ಮಿಕ್ಕಿದ ಚಿಲ್ಲರೆ ತೊಗೊಂಬನ್ರಯ್ಯ ಅಂದರೆ 5 ಸತಿ ಆಲೋಚನೆ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾಮೂಲಿ ಎಲ್ಲೇ ಹೋದರೂ ನೋಡಿ, ಒಂದು ಶಾಪಿಂಗ್ ಹೋಗಿ, ಒಂದು ತರಕಾರಿಗೆ ಹೋಗಿ, ಒಂದು ಹಣ್ಣು ಹಂಪಲು ತೊಗೊಳೋದಕ್ಕೆ ಹೋಗಿ, ಹಳದಿ ಕ್ಯಾಲ್ಕುಲೇಟರ್ ಇದೆಯಲ್ಲ, ಅವನಿಗೆ ಜ್ಞಾನ ಇರುತ್ತೆ. ತೊಗೊಳ್ಳೋದು 120 150 180 ರೂಪಾಯಿ ಪದಾರ್ಥ. ಆ 180 ರೂಪಾಯಿ ಪದಾರ್ಥ ತೊಗೊಂಡ್ರೆ 50 ಸತಿ ಕ್ಯಾಲ್ಕುಲೇಟರ್ ಹಿಂಗೆ ಹೊಡೆದು ಅದು ನೋಡಿ ಫೈನಲ್ ಮಾಡೋದು. ಅಂದರೆ ಆ ಜ್ಞಾನಕ್ಕೆ ಏನು ಕೆಲಸ ಸಿಗ್ತಾ ಇದೆ? ಹಿಂದೆ ಮಗ್ಗಿನ ಹೇಳ್ಕೊಡ್ಬೇಕಾದ್ರೆ ಮ್ಯಾಥ್ಸ್ ಟೀಚರು ರಿವರ್ಸ್ ಆಗಿ ಹೇಳ್ಕೊಡೋರು. 100 99 98 97 96 95 94 93 92 91 ಹೀಗೆ ಬರ್ತಿತ್ತು. ಇವತ್ತು ರಿವರ್ಸ್ ಮಗ್ಗಿ ಇಲ್ಲ. ಅಂದರೆ ಮಕ್ಕಳಿಗೆ ಜ್ಞಾನವನ್ನು, ಜ್ಞಾಪಕವನ್ನು ಹೇಗೆ ಇಟ್ಕೊಳ್ಬೇಕು? ಬಹುಶಃ ವಿದ್ಯಾರ್ಥಿಗಳ ಜೀವನಕ್ಕೆ ಗುರುಗಳ ಪಾತ್ರ ಎಷ್ಟು ಮುಖ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ ನನ್ನ ಮಗು ಅಭಿವೃದ್ಧಿ ಆಗಬೇಕು, ನನ್ನ ಮಗು ಯಾವುದೋ ವಿಧಾನದಲ್ಲಿ ಇಡೀ ಸ್ಕೂಲ್ ಫಸ್ಟ್ ಬಂದರೂ ಸಂತೋಷ, ಸಂಗೀತದಲ್ಲಿ ಬಂದರೂ ಸಂತೋಷ, ಕ್ರಿಕೆಟಲ್ಲಿ ಬಂದರೆ ಇನ್ನೂ ಸಂತೋಷ. ಇದು ಪರಿಸ್ಥಿತಿ ಆಗೋಗ್ತಾ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದು ಯೂಟ್ಯೂಬಲ್ಲಿ ನಾನು ನೋಡಿದೆ, 70-75 ವರ್ಷ ವ್ಯಕ್ತಿ ಇಂಗ್ಲೀಷ್ ಮಾತಾಡ್ತಾರೆ. ಅಬ್ಬಾ, ಯಾವ ಒಂದು ಪ್ರೊಫೆಸರ್ಗೂ ಕಡಿಮೆ ಇಲ್ಲ. ಒಬ್ಬ ಪ್ರೊಫೆಸರ್ ಆಗಬೇಕಾದ್ರೆ ಅವರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ 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 ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ ಸಂಪೂರ್ಣವಾದಂಥ ಜ್ಞಾನವನ್ನು ಪಡೆದಂಥವರಾಗಿರ್ತಾರೆ. ಯಾರು ತಾಯಿ ಗರ್ಭದಿಂದ ಬರಬೇಕಾದ್ರೆ ಮೆಮೊರಿ ಚಿಪ್ಪು ಅಥವಾ ಅದಕ್ಕಿರ್ತಕ್ಕಂಥ ಇವತ್ತಿನ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಈ ಚಿಪ್ ಬರುತ್ತಲ್ಲ, ನಾವು ಮೊಬೈಲ್ಗೆ ಹಾಕುವಂಥದ್ದು, ಎಲ್ಲ ಸ್ಟೋರಿ ಇಟ್ಕೊಳ್ಳುವಂಥದ್ದು, ಅಂಥದ್ದೇನಿರೋದಿಲ್ಲ. ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡುವಂಥದ್ದು, ಅಭ್ಯಾಸ ಮಾಡಿಸುವಂಥದ್ದು ಗುರುಗಳದ್ದು ಒಂದು ಟ್ರಿಕ್ಸ್ ಇರುತ್ತೆ. ಗುರುಗಳಿಗೂ ಶಿಷ್ಯರಿಗೂ ಅನುಭವ, ಒಂದು ಒಳ್ಳೆಯ ಸಂಬಂಧ ಇದ್ದರೆ, ಗುರು ಶಿಷ್ಯರ ಬಾಂಧವ್ಯ ಸಂಬಂಧ ಗಟ್ಟಿ ಇದ್ದರೆ, ಆ ಗುರು ಪಾಠಶಾಲೆ ಒಳಗಡೆ ಬಂದಾಗ, ಸ್ಕೂಲೊಳಗೆ ಬಂದ ತಕ್ಷಣ ಆ ಮಕ್ಕಳಿಗೆ ಮಾಡುವಂಥ ಪಾಠ ಪ್ರವಚನ ಇದೆಯಲ್ಲ, ಭಾಳ ಈಸಿಯಾಗಿ ಅವ್ರ ತಲೆಗೆ ಹತ್ತಿಸ್ತಾರೆ. ಅದನ್ನು ಯಾವತ್ತು ಮಧಾಂಧರಾಗಿ ವಿದ್ಯಾರ್ಥಿಗಳು ನಡ್ಕೊಳ್ಳೋವಂಥದ್ದು, ಅಥವಾ ಆ ಟೀಚರ್ಸನ್ನು, ಆ ಒಂದು ಶಾಲೆಯಲ್ಲಿರ್ತಕ್ಕಂಥ ಉಪಾಧ್ಯಾಯರನ್ನ, ಅಧ್ಯಾಪಕರನ್ನ ಕೆರಳಿಸಿ ಅವರಿಗೆಲ್ಲೋ ಒಂಚೂರು ನೋವು ಕೊಟ್ಟುಬಿಟ್ರೆ, ಅಥವಾ ಮನೇಲಿರ್ತಕ್ಕಂಥ ಪೋಷಕರು ಹೋಗಿ ಅವ್ರ ಮೇಲೆ ಏನಾದರೂ ಒಂದು, ನನ್ನ ಮಗ ಹಾಗೆ ಹೀಗೆ, ನನ್ನ ಮಗ ಸರಿ ಹೋಗ್ತಿಲ್ಲ, ಅಥವಾ ನನ್ನ ಮಗನ ಸರಿಯಾಗಿ ಪಾಠ ಪ್ರವಚನ ಆಗ್ತಿಲ್ಲ ಅಂದರೆ ಅಲ್ಲೇ ಮುಗೀತು. ಆ ವಿದ್ಯಾರ್ಥಿ ಮೇಲೆ ಒಂದು ಕಣ್ಣು ಬಿದ್ದಂಗೆ. ಕೊನೆಗೆ ಅವನು ಎಲ್ಲಿ ತನಕ ಕಣ್ಣಿರುತ್ತದೋ, ನಾಳೆ ಅವನು ಎಕ್ಸಾಮ್ ಬರೆದು ಎಕ್ಸಾಮಲ್ಲಿ ಆ ಬರ್ತಕ್ಕಂಥ ರಿಸಲ್ಟ್ಸ್ ಇದೆಯಲ್ಲ, ಅಲ್ಲಿವರೆಗೂ ಆ ಉಪಾಧ್ಯಾಯರು, ಅಧ್ಯಾಪಕರದ ಕಣ್ಣು ಆ ವಿದ್ಯಾರ್ಥಿ ಮೇಲೆ ಇರುತ್ತೆ.
ಏನೋ ಆ ಕ್ಷಣಕ್ಕಾದಂಥ ತಪ್ಪು ಇಬ್ಬರ ಮನಸ್ಸಲ್ಲೂ ಸಮಂಜಸವಾಗಿ ಇಟ್ಕೊಂಡು ಒಂದು ತೃಪ್ತಿಕರವಾಗಿ ನಡಿಬಹುದಾ? ಒಂದಷ್ಟು ಜನ ಮರೆತು ಮುಂದೆ ನಡೀತಾರೆ, ಒಂದಷ್ಟು ಜನ ಭಾಳ ಹಾಗೆ ಸಾಧಿಸ್ತಾರೆ. ನೀವೇನು ಮಾಡ್ತೀರಿ ಏನು ಮಾಡಲ್ಲ ಅನ್ನೋದು ಮುಖ್ಯ ಅಲ್ಲ. ನಾನು ವಿದ್ಯಾರ್ಥಿಗಳಿಗೂ ಗುರುಗಳಿಗೂ ಇಬ್ಬರಿಗೂ ಸಮಂಜಸವಾಗಿ ಒಂದು ಮಾತು ಹೇಳ್ತೇನೆ. ನಮ್ಮ ಈ ಮನಸ್ಸಲ್ಲಿರ್ತಕ್ಕಂತಹ ನಾವು ಸಾಮಾನ್ಯರೆಲ್ಲ ಆಲೋಚನೆ ಮಾಡುವ ಹಾಗೆ ಸೂರ್ಯ ಚಂದ್ರರ ಆಲೋಚನೆ ಮಾಡಿಬಿಟ್ರೆ, ಇವನು ಕೆಟ್ಟವನಿದ್ದಾನೆ, ಇವನು ಭಾಳ ರಾಕ್ಷಸ ಇದ್ದಾನೆ, ಇವನಲ್ಲಿ ಇರ್ತಕ್ಕಂಥ ದುಶ್ಚಟಗಳು ಜಾಸ್ತಿ ಇದೆ, ಇವನು ದುಷ್ಟ ಇದ್ದಾನೆ ಅಂತ ಹೇಳಿ ಅವನ ಮನೆ ಬಾಗಿಲಿಗೆ ಸೂರ್ಯನ ಬೆಳಕಾಗಲಿ ಚಂದ್ರನ ತಂಪಾಗಲಿ ಬರ್ದಿರ ಇರುವಂಥದ್ದೆಲ್ಲ ಸೃಷ್ಟಿಯಲ್ಲಿದೆಯಾ? ಇಲ್ಲವೇ ಇಲ್ಲ. ಹೋಗಲಿ, ನಾವೇನಾದ್ರು ಇಲ್ಲೇ ಠಿಕಾಣೆ ಹಾಕ್ಕೊಂಡು ಇದೇ ಪರ್ಮನೆಂಟಾಗಿ ಒಂದು 500 ವರ್ಷಕ್ಕೋ 600 ವರ್ಷಕ್ಕೋ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀವ? ಅದೂ ಇಲ್ಲ. ಅವನು ಕರೆದಾಗ ನಾವು ಹೋಗಲೇಬೇಕು. ಸಾಧ್ಯವಾದಷ್ಟು ಕಲಿತ ವಿದ್ಯೆಯನ್ನು 4 ಜನಕ್ಕೆ ಹಂಚಿ ಆ ವಿದ್ಯೆಯನ್ನು 4 ಜನದಲ್ಲಿ ಆ ವಿದ್ಯೆಯಿಂದ ಬೆಳಕಾಗುವುದನ್ನು ಕಾಣುವಂತಹದ್ದು, ಸಂತೋಷ ಪಡ್ತಕ್ಕಂಥದ್ದು ಗುರುಗಳ ಕೆಲಸ. ಗುರುಗಳಲ್ಲಿರ್ತಕ್ಕಂಥ ಅಪಾರವಾದಂಥ ಜ್ಞಾನವನ್ನು ಮಕ್ಕಳಿಗೆ ಪಸರಿಸಿ, ಮಕ್ಕಳು ನಾಳೆ ದಿವಸ ಒಂದು ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು 4 ಜನಕ್ಕೆ ಹೋದಾಗ ಎಂತಹ ಪಾಠ ಪ್ರವಚನಪ್ಪ, ಎಂತಹ ವಿದ್ಯೆ ಇದೆಯಪ್ಪ, ಎಂಥ ಒಂದು ಕಲೆ ಇದೆಯಪ್ಪ ನಿನ್ನಲ್ಲಿ ಅಂದಾಗ ಆ ಮೊದಲು ಸಂತೋಷ ಪಡ್ತಕ್ಕಂಥದ್ದು ಗುರುಗಳೇ ಆಗಬೇಕು. ಯಾಕೆಂದರೆ ಅವ್ರು ಕಲಿಸಿರೋ ಪಾಠ ಅಲ್ವಾ ಅದು. ಅದಕ್ಕೋಸ್ಕರ ಗುರುವಾರದ ಈ ವಾಕ್ಯ ಯಾಕೆ ಅಂದರೆ, ನಮ್ರತೆಯ ಬದುಕು, ಸುಂದರವಾದ ಬದುಕು, ಆ ಬದುಕು ಕಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಭದ್ರ ಬುನಾದಿ ಗುರು ಆಶೀರ್ವಾದದಲ್ಲೇ ಇದೆ. ಗುರುಗಳ ಮಾರ್ಗದರ್ಶನ ಅಷ್ಟು ಚೆನ್ನಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ, ಪ್ರತಿಯೊಬ್ಬ ಮಕ್ಕಳ ವಿದ್ಯಾರ್ಥಿಯ ಜೀವನದಲ್ಲಿ ಗುರುವಿನ ಮಹತ್ವ ಎಂಥದ್ದು ಎಂಬತಕ್ಕಂಥದ್ದನ್ನು ಮೊದಲು ತಿಳಿ ಹೇಳಬೇಕಾದ್ದು ಜನ್ಮದಾತರಾದಂಥ ತಂದೆ ತಾಯಿ ಕರ್ತವ್ಯ ಇದೆ. ತಂದೆ ತಾಯಿನೇ ಹೇಳಬೇಕು, ನಿಮ್ಮ ಗುರುಗಳು ಹೀಗೆ, ನಿಮ್ಮ ಶಾಲಾ ಪ್ರವಚನ, ನಮ್ಮ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡ್ತಕ್ಕಂಥ ಗುರುಗಳ ಮಹತ್ವ ಇದು, ಅವ್ರ ಹತ್ರ ನೀವು ಆದಷ್ಟು ನಮ್ರತೆಯಿಂದ ನಡ್ಕೊಳ್ಳಿ, ಅವ್ರ ಹತ್ರ ಇರ್ತಕ್ಕಂಥ ವಿದ್ಯೆಯನ್ನು ನೀವು ಕೇಳ್ಕೊಳ್ಳಿ, ನಿಮಗೇನು ಬೇಕೋ ಎಲ್ಲ ಅಪೇಕ್ಷೆಯನ್ನು ಅಲ್ಲಿ ಕೇಳಿ. ಹಸಿದಾಗ ಊಟ ಮಾತ್ರ ಮನೆ ಆಗಬೇಕು, ನಿದ್ದೆ ಬಂದಾಗ ಮನೆಯಲ್ಲಿ ನಿದ್ದೆ ಮಾಡೋದು ಆಗಬೇಕು. ಇನ್ನು ಉಳಿದ ಸಮಯವೆಲ್ಲ ನಿಮ್ಮ ಗುರುಕುಲದಲ್ಲಿರುತ್ತೆ ಅಥವಾ ಶಾಲೆ ಕಾಲೇಜುಗಳಲ್ಲಿರುತ್ತೆ, ಅಲ್ಲಿ ಪಾಠ ಪ್ರವಚನದಲ್ಲೇ ನಿಮ್ಮ ಬದುಕು ನಡಿಬೇಕಾಗುತ್ತೆ. ಇದನ್ನೇ ಮನೆಯಲ್ಲಿರ್ತಕ್ಕಂಥ ಪೋಷಕರು ಮಕ್ಕಳಿಗೆ ತಿಳಿ ಹೇಳಬೇಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಗುರುವಾರ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ಗುರುಗಳೂ ಜೊತೆಗೆ ಶಿಷ್ಯರಿಗೂ ಅಂತಂದರೆ ಮಕ್ಕಳಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಒಳ್ಳೆ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕಾರಾಸನಗರ್ಭ್ಯದಾಂ ನಲಸುಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾರೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪ್ರಸ್ಥಕವಾಸಮಂಕುಶಿಧರಾಂ ಸರ್ಗಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾ ಲಲಿತಾ ರಾಜರಾಜೇಶ್ವರಿ. ಬ್ರಾಹ್ಮ್ಯೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ, ಲಲಿತಾ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಎಲ್ಲೆಲ್ಲೂ ನೀರಿನ ಹಾಹಾಕಾರ ಎಷ್ಟಿದೆ ಅಂದರೆ, ನಿನ್ನೆ ಸಿಟಿ ಒಳಗೆ ಒಂದು ರೌಂಡ್ ಹೋಗಿ ಬಂದಾಗ ಅಲ್ಲಲ್ಲಿ ಸಾಮಾನ್ಯಕ್ಕೆ ಕಾಯಿನ್ ಬೂತ್ ಹತ್ರ ನೀರನ್ನ ತೊಗೊಂಡು ಹೋಗಲಿಕ್ಕೆ ಮೊದಲು ಎಲ್ಲೆಲ್ಲಿ ಕಾಯಿನ್ ಬೂತ್ ಇದ್ದರೂ ಅಲ್ಲಿ ನೀರಿಗೆ ಜನ ಅಷ್ಟೇನು ಆವರಿಸ್ತಾ ಇರಲಿಲ್ಲ, ಅಷ್ಟೊಂದು ಧಾವಿಸ್ತಾ ಇರಲಿಲ್ಲ. ಆದರೆ ನಿನ್ನೆ ಪ್ರತಿಯೊಂದು ಕಾಯಿನ್ ಬೂತ್ ಹತ್ರನೂ ಸಹಿತ ಒಂದೊಂದು ಕ್ಯಾನ್ ಹಿಡ್ಕೊಂಡು ಸರ್ತಿ ಸಹ ಲೈನ್ ನಿಂತ್ಕೊಳ್ಳೋದು ನೋಡಿದ್ರೆ, ಆ ಮೊದಲೇ ಹಿಂದೆ ಎಲ್ಲ ಸೀಮೆಣ್ಣೆಗೆ ಲೈನ್ ನಿಂತ್ಕೊಳ್ತಾಯಿದ್ರು. ಆ ಪ್ರಕಾರವಾದಂಥ ಲೈನ್ ನೋಡಿದ್ವಿ. ಅಂದರೆ ನೀರಿಗೆ ಅಷ್ಟೊಂದು ಪರಿತಪಿಸುವಂಥ ಪರಿಸ್ಥಿತಿ ಎದುರಾಗಿ ಹೋಗ್ತದೆ. KRS ಅಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ನೀರು ಕಷ್ಟ ಆಗ್ತಾಯಿದೆ. ಇದು ಈ ಭಾಗದ ಜನತೆ. ಆದರೆ ಇನ್ನು ಉತ್ತರ ಕರ್ನಾಟಕದ ಕಡೆ ಏನು, ಅಲ್ಲಂತೂ ಇನ್ನೂ ಸಾಕಷ್ಟು ನೀರಿಗೆ ಹಾಹಾಕಾರ ಶುರುವಾಗಿ ಹೋಗ್ತಾ ಇದೆ. ಆದರೆ ವರ್ಣನ ಕೃಪೆ ಆಗಬೇಕಾಗಿದೆ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಸ್ವಾಮಿಗೊಂದು ರುದ್ರಾಭಿಷೇಕವನ್ನು ಮಾಡಿಕೊಂಡು ಅಲ್ಲಿ ಶಿವನಿಗೊಂದು ಧ್ಯಾನ ಮಾಡೋದ್ರಿಂದ, ಶಿವನ ಆರಾಧನೆ ಮಾಡೋದ್ರಿಂದ, ನೋಡಿ ನಮಗೆ ಕಷ್ಟ ಅಂತ ಬಂದಾಗ ನಮ್ಮ ಕಷ್ಟವನ್ನು ಯಾರ ಹತ್ರ ಹೇಳ್ಕೋಬೇಕು? ನಮ್ಮನ್ನು ಜನ್ಮದಾತರಂಥ ತಂದೆ ತಾಯಿ ಹತ್ರ ಹೇಳಬೇಕು, ಅಥವಾ ತಂದೆ ತಾಯಿಗೆ ಮಿಗಿಲಾಗಿ ಇನ್ನೊಂದಿದೆಪ್ಪ ಅಂದರೆ ಅದು ದೈವದ ಹತ್ರನೇ ಹೇಳಬೇಕು. ಹಾಗಾಗಿ ಎಲ್ಲರೂ ಸಹಿತ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಿವಾಲಯಗಳಲ್ಲೂ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಿವಾಲಯಗಳಲ್ಲೂ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಭಕ್ತರು ಒಂದು ದಿವಸ ವಿಶೇಷವಾಗಿ ಈ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ನಿಗದಿಪಡಿಸ್ಕೊಂಡು ನಿಮ್ಮ ಊರಿನ ಜನತೆ ಎಲ್ಲರೂ ಸೇರಿಕೊಂಡು ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿ.
ಸ್ವಾಮಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಆನಂದ್ ಗುರೂಜಿಯವರೊಬ್ಬರ ಪ್ರಾರ್ಥನೆ ಅಲ್ಲ ಇದು, ಇಡೀ ಎಲ್ಲರೂ ಸೇರಿ ಇಡೀ ರಾಜ್ಯವೇ ಒಂದು ಪ್ರಾರ್ಥನೆ ಸಲ್ಲಿಸಬೇಕಾಗಿದೆ, ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ ಅಂತ. ಯಾಕೆಂದರೆ ಹಿಂದಿನಿಂದ ಇಲ್ಲಿವರೆಗೂ ಸಾಕಷ್ಟು ಇತಿಹಾಸ ಇರತಕ್ಕಂಥದ್ದು, ಆಧಾರಗಳಿರ್ತಕ್ಕಂಥದ್ದಿದೆ. ಇವತ್ತಿಗೂ ಹೇಳಬೇಕಂದ್ರೆ ಶೃಂಗೇರಿ ಶ್ರೀಗಳು, ಜಗದ್ಗುರುಗಳು ಒಮ್ಮೆ ಮಳೆ ಕಡಿಮೆ ಆಯಿತು ಅಂದರೆ ಅಲ್ಲಿರ್ತಕ್ಕಂಥ ಋಷ್ಯಶೃಂಗದ ಆ ವಿಶೇಷವಾಗಿರ್ತಕ್ಕಂಥ ಶೃಂಗೇಶ್ವರನ ಆ ಸಾನ್ನಿಧ್ಯಕ್ಕೆ ಬಂದು ಶಿವನ ಹತ್ರ ಬಂದು ಅಲ್ಲೊಂದು ಸಂಕಲ್ಪ ಮಾಡಿದ, ಮಧ್ಯಾಹ್ನ ಸಂಕಲ್ಪ ಮಾಡಿದ್ರೆ ಸಂಜೆಗೆ ಮಳೆ ಬಂದ್ಬಿಡುತ್ತಲ್ಲಿ. ಅಂತಹ ಪ್ರಾಂತ್ಯದಲ್ಲೂ ಆಗಿದೆ. ಅಂದರೆ ಈ ಕಳೆದ ಬಾರಿ ಸಹಿತ ವರ್ಣನ ಕೃಪೆ ಆಗದಿದ್ದಾಗ, ಮಳೆ ಇಲ್ಲದಿದ್ದಾಗ ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ವರ್ಣನ ಕೃಪೆಗೋಸ್ಕರ ರುದ್ರ ಮಹಾಯಾಗವನ್ನು ಅಂದೂ ನಾವು ಮಾಡಿದ್ವಿ. ಹಾಗೂ ಸಹಿತ ಸಾಕಷ್ಟು ಮಳೆ ಆಗಿರ್ತಕ್ಕಂತಹ ಆಧಾರ ಸಾಕ್ಷಿಗಳು ಆನಂದ್ ಗುರೂಜಿಯವರು ಇಲ್ಲಿ ಕೂತು ಹೇಳುವಾಗ ಹೊಸಬರಿಗೆ ಹಬ್ಬ ಅನ್ನೋಂಗಿರ್ಬೋದು, ಆದರೆ ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಕ್ಕಂಥ ತಾಯಂದರಿಗೆ, ಅಣ್ಣಂದರಿಗೆ, ಅಣ್ಣ ತಮ್ಮಂದರಿಗೆ ಇದು ಗೊತ್ತಿರೋ ವಿಚಾರ. ಗುಲ್ಬರ್ಗ, ಬೀದರು, ಗುಲ್ಬರ್ಗ, ರಾಯಚೂರು ಮತ್ತು ಬಳ್ಳಾರಿ ಈ ಭಾಗದಲ್ಲೂ ಸಹಿತ ಆಯಾ ಭಾಗದಲ್ಲಿರ್ತಕ್ಕಂಥ ಶಿವಾಲಯಗಳಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಖಂಡಿತ ಆಯಾ ಭಾಗದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ ಆಗುತ್ತೆ. ನಾವು ದೈವವನ್ನು ಮರಿತಾ ಇದ್ದೇವೆ, ದೇವರನ್ನ ಮರಿತಾ ಇದ್ದೀವಿ. ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯದಿಂದ ತುಂಬಿ ತುಳುಕಿ ನಾವು ನಡೀತಾ ಇದ್ದೇವೆ. ಯಾವತ್ತೂ ನಾವು ನಮ್ರತೆಯ ಬದುಕು ಕಾಣ್ತೀವೋ, ಜನ್ಮದಾತರನ್ನು ಸಮಂಜಸವಾಗಿ ಕಾಣ್ತೀವೋ, ಜನ್ಮ ಕೊಟ್ಟಂಥ ತಂದೆ ತಾಯಿನ ಗೌರವಿಸ್ತೀವೋ, ಹಾಗೆ ನಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿನ ಮರೆತು ನಡೆಯೋಕ್ಕೆ ಮುಂದೆ ನಡೀತೀವೋ, ಆಗ ಇವೆಲ್ಲವೂ ಅಚಾತುರ್ಯ ಆಗುತ್ತೆ. ಅದಕ್ಕೋಸ್ಕರ ಮೊದಲು ನಾವು ಮಾಡಬೇಕಾದ್ದು ದೈವ ಪ್ರಾರ್ಥನೆ, ತಂದೆ ತಾಯಿನ ಗೌರವಿಸ್ತಕ್ಕಂಥದ್ದು, ಹಾಗೆ ನಮ್ಮ ಕಾಯಕವನ್ನು ಗೌರವಿಸ್ತಕ್ಕಂಥದ್ದು. ಕಸ ಗುಡಿಸೋದ್ರೂ ಸಹಿತ ಕಸ ಗುಡಿಸ್ತಕ್ಕಂಥ ವ್ಯಕ್ತಿ ಕಸಬರಿಗೆ ಬೆಳಿಗ್ಗೆ ಕೈ ಹಿಡಿಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡಬೇಕು. ಅವನು ತಪ್ಪಲ್ಲ ಅದು, ಯಾಕೆಂದರೆ ಅನ್ನ ಕೊಡುವಂತಹ ಅನ್ನ ದೇವತೆ ಅದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇವತ್ತಿನ ದಿವಸ ನಾನು ತಿಳಿಸುವಂಥ ಒಂದು ಮಾತನ್ನು ಆಲಿಸಿ, ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಶಿವಾಲಯದಲ್ಲಿ ರುದ್ರನಿಗೆ ಒಂದು ರುದ್ರಾಭಿಷೇಕವನ್ನು ಎಲ್ಲರೂ ಸೇವೆಗೆ, ಎಲ್ಲರೂ ಅಂದರೆ ಆ ಊರಿನ ಪ್ರಮುಖರು, ಗ್ರಾಮದ ಪ್ರಮುಖರು, ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಒಂದು ದಿನ ನಿಗದಿಪಡಿಸ್ಕೊಂಡು ತಾವು ಪ್ರಾರ್ಥನೆ ಮಾಡಿ ಒಂದು ರುದ್ರನಿಗೆ ರುದ್ರಾಭಿಷೇಕವನ್ನು ಮಾಡಿ ಆದಷ್ಟು ಬೇಗ ವರ್ಣನ ಕೃಪೆ ಆಗುತ್ತೆ. ಸದ್ಯದಲ್ಲೇ ನಾವು ಸಹಿತ ಒಂದು ರುದ್ರ ಮಹಾಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ ಇದ್ದೇವೆ. ಯಾಕೆಂದರೆ ಒಂದು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಫಲಿಸಬೇಕು. ಸಂಕಲ್ಪ ಮಾಡಿದ್ರೆ ಸಂಕಲ್ಪ ಫಲಿಸಬೇಕು, ಸಂಕಲ್ಪ ಕಾರ್ಯಸಿದ್ಧಿ ಆಗಬೇಕು. ಅದಾಗಬೇಕು ಅಂದರೆ ನೀವು ಅದೇ ಪ್ರಕಾರ ಸಂಕಲ್ಪವನ್ನು ಮಾಡಬೇಕು. ಹಸಿದಾಗ ಏನೋ ಹೊಟ್ಟೆಗೊಂದಿಷ್ಟು ಅನ್ನ ಸಿಕ್ತು ಅನ್ನೋದಲ್ಲ, ಆದರೆ ತಿನ್ನುವ ಅನ್ನ ಸಹಿತ ಇಂಥದ್ದೇ ತಿನ್ನಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ಇದು ದೈವದತ್ತವಾಗಿ ಕಾರ್ಯಸಿದ್ಧಿ ಆಗುವಂಥ ಕಾಲ ಆಗುತ್ತೆ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನ್ನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 14/3/2024 ಗುರುವಾರ, ಪಂಚಮಿ, ಭರಣಿ ನಕ್ಷತ್ರ. ನಿಜಕ್ಕೂ ಹೊತ್ತು ಭಾಳ ವಿಶೇಷವಾದಂಥ ದಿನ. ಗುರುವಾರದ ಪಂಚಮಿ ಬಂತು ಅಂದರೆ ಗುರುವಾರದ ದಿವಸ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಗ್ರಾಮ ದೇವತೆ ಅಥವಾ ನಿಮ್ಮ ಮನೆ ದೇವರು, ತಾವು ಯಾರು ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಿರ್ತೀರೋ ಅವರೆಲ್ಲರಿಗೂ ಸಹಿತ ಒಳಿತಾಗಿ. ಹಾಗೆ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ, ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಸಾಲಿಗ್ರಾಮ ಮಹಾಮೃತ್ತಿಗೆಯ ಪ್ರಸಾದ. ಈ ಮೃತ್ತಿಗೆ ಪ್ರಸಾದ ಬೇಕು ಅಂತ ಇಲ್ಲಿಗಾಗಲೇ ಸಾಕಷ್ಟು ಜನ ಕರೆ ಮಾಡ್ತಿದ್ದೀರಿ, ವಾಟ್ಸಪ್ ಮಾಡಿದ್ದೀರಿ, ತರಿಸ್ಕೊಂಡಿದ್ದೀರಿ, ಪೂಜಾ ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ. ಇದರಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡು ಈ ಮಹಾಮೃತ್ತಿಗೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರಿದ್ದೀರಿ. ಕೋರ್ಟು ಕಚೇರಿಯಲ್ಲಿ ಕೆಲಸ ಗೆದ್ದಿರ್ತಕ್ಕಂಥವ್ರಿದ್ದೀರಿ, ಕುಟುಂಬದಲ್ಲಿ ನೆಮ್ಮದಿ ಕಾಣ್ತಿರ್ತಕ್ಕಂಥವ್ರಿದ್ದೀರಿ. ಅದಕ್ಕೂ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಮನೆ ಕಟ್ಟಬೇಕು, ಒಂದು ಗೂಡು ಮಾಡಬೇಕು, ಒಂದು ಸುಂದರವಾದ ಸಂಸಾರವನ್ನು ನಡೆಸಬೇಕು ಅಂತ ಈ ಮಹಾಮೃತ್ತಿಗೆಯ ಪ್ರಸಾದ ಮಧ್ಯದಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನು ತರಿಸ್ಕೊಂಡು ಅದರ ಅನುಷ್ಠಾನವನ್ನು ಮಾಡುವಂಥ ಎಷ್ಟೋ ಜನ ನಾನು ನೋಡ್ತಾ ಇದ್ದೇನೆ. ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನಿಮ್ಮ ಮಹರ್ಷಿ ಮಂದಿರದಲ್ಲಿ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋರಸ್ವಾಮಿಯ ಸಾನ್ನಿಧ್ಯದ ಆ ಸಾಲಿಗ್ರಾಮ ಕ್ಷೇತ್ರ, ಸಾಲಿಗ್ರಾಮದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋರಸ್ವಾಮಿನ ದರ್ಶನ ಮಾಡಿಕೊಂಡು ಮೃತ್ತಿಗೆಯನ್ನು 48 ದಿವಸ ಅನುಷ್ಠಾನ ಮಾಡಿ ಆ ಅನುಷ್ಠಾನದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡು ಸಾಕಷ್ಟು ಜನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರಿ. ಈ ಬಾರಿ ಮೃತ್ತಿಗೆಯನ್ನು ತೆಗೆದುಕೊಂಡಾಗ ತಾವು ಸಹಿತ ಮಳೆಗಾಗೂ ಒಂದು ಪ್ರಾರ್ಥನೆ ಮಾಡಿ. ಎಲ್ಲರ ಸಾಮೂಹಿಕವಾದಂಥ ಪ್ರಾರ್ಥನೆ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಎಲ್ಲ ಕಾಯಕಗಳನ್ನು ಸಿದ್ಧಿಪಡಿಸುವಾಗ ಮಳೆ ಬರೋದಿಲ್ವಾ? ಮಳೆನೂ ಬರುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾದಂಥದ್ದು, ಈಗಾಗಲೇ ಫೋನ್ ನಂಬರ್ ನಾವು ಹೇಳಿದ್ದೀವಿ, ಫೋನ್ ನಂಬರ್ ಕಳಿಸಿದ್ದೀವಿ. ನಿಮಗೆ ಬೇಕಂದವರು ಈ ಫೋನ್ ನಂಬರ್ಗೆ ಕರೆ ಮಾಡಿ, ಅಥವಾ ಕರೆ ಮಾಡೋದಕ್ಕೇನೋ ವಾಟ್ಸಪ್ ಮಾಡಿ
ವಾಟ್ಸಪ್ಪಲ್ಲಿ ಮಾಡಿ ಈ ಒಂದು ಮಹಾಮೃತ್ತಿಗೆ ಪ್ರಸಾದವನ್ನು ತರಿಸ್ಕೊಂಡು ನಿಮ್ಮ ಸಂಕಷ್ಟಗಳು ಕಷ್ಟಗಳೇನಿದೆಯೋ ಆ ಕಷ್ಟಗಳು ಬೇಗ ದೂರ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡಿ. ಹಾಗೆ ಆಶ್ರಮಕ್ಕೆ ಬರ್ತಕ್ಕಂತಹ ಭಕ್ತರು ನೀವು ಅಭಿಷೇಕವನ್ನು ಮಾಡಿಸ್ಬೇಕಾದ್ರೆ ಶರ್ಟು ಬನೀನು ಗಂಡಸರು ತೆಗಿಬೇಕು. ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ಸಮವಸ್ತ್ರವನ್ನು ಅಂದರೆ ಸಾಧ್ಯವಾದಷ್ಟು ಸಾಂಪ್ರದಾಯಬದ್ಧವಾದಂತಹ ಉಡುಗೆ ತೊಡುಗೆಗಳನ್ನು ತೊಟ್ಕೊಳ್ಬೇಕು. ಇದು ಬರೀ ನಮ್ಮ ಆಶ್ರಮಕ್ಕತೆ ಅಲ್ಲ, ನೀವೆಲ್ಲೇ ಹೋದರೂ ಸಂಪ್ರದಾಯಬದ್ಧವಾದಂತಹ ಉಡುಗೆ ತೊಡುಗೆಗಳೇ ಹಾಕ್ಕೊಳ್ಬೇಕು. ಅಂದರೆ ಸಂಪ್ರದಾಯವಾದಂತಹ ವಸ್ತ್ರವನ್ನು ಧರಿಸಿದ್ರೆ ನೀವು ಯಾವತ್ತಿದ್ರೂ ನಿಮ್ಮ ಸ್ಥಾನಮಾನ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಈ ಮಹರ್ಷಿ ಮಂದಿರಕ್ಕೆ ಬರ್ತಕ್ಕಂಥ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬರುವ ಪ್ರತಿಯೊಬ್ಬರಿಗೂ ಶನಿವಾರ ಭಾನುವಾರ ಬಂತು ಅಂದರೆ ಜಾತ್ರೆ ಇದ್ದ ಹಾಗೆ ನಮ್ಮಲ್ಲಿ. ಹಾಗೆ ಪ್ರತಿನಿತ್ಯ ಸ್ವಾಮಿಗೆ ನಡೆಯುವಂಥ ಅಭಿಷೇಕ ಅಲಂಕಾರ ಚೆನ್ನಾಗಿರುತ್ತೆ. ಶನಿವಾರ ಭಾನುವಾರ ಬರ್ತಕ್ಕಂಥವ್ರು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ತಕ್ಕಂಥವ್ರು ಸ್ವಲ್ಪ ನಿಯಮಗಳನ್ನು ಪಾಲನೆ ಮಾಡಿ ಬರುವವರೆಲ್ಲರೂ ಭಗವಂತಿಯ ಆ ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಜೊತೆಗೆ ವರಹಾದೇವರ ಅನುಗ್ರಹದಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳು ಬೇಗ ಸಿದ್ಧಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡಿದ ನಂತರ ಈ ಶುಭ ದಿನದ ಅಂದರೆ ಗುರುವಾರ ಪಂಚಮಿ ಬಂತು ಅಂದ್ರೆ ಅದು ಬಹಳ ವಿಶೇಷ. ಇವತ್ತು ಯಾರೆಲ್ಲರೂ ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆ ಮಾಡಿ ತಾಯಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ನಡೆಸಿ ಶ್ರದ್ಧಾಭಕ್ತಿಯಾಗಿ ತಮ್ಮ ಕಾಯಕವನ್ನು ಪ್ರಾರಂಭಿಸಿದ್ರೆ ಎಂಥವ್ರಿಗಾದರೂ ಅದು ಯಶಸ್ಸಿನ ಫಲವೇ. ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕುಜನ ಅನುಗ್ರಹದಿಂದ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಜಯವನ್ನು ಗಳಿಸ್ತೀರಿ. ಜೊತೆಗೆ ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಇವತ್ತಿನ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದಂತಹ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ. ಯಾಕೆಂದರೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಒಳ್ಳೆಯ ಮನಸ್ಸಿನಿಂದ ತಮ್ಮ ಕಾಯಕವನ್ನು ಪ್ರಾರಂಭಿಸ್ತಕ್ಕಂಥದ್ದು, ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಒಂದು 3 ಪ್ರದಕ್ಷಿಣೆ ಮಾಡಿ ವಿದ್ಯಾರ್ಥಿಗಳಾಗಲಿ ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರಾದರೆ ಯಾರೊಬ್ಬರಾದರೂ ಸಹಿತ ಗುರುವಾರ ಅಶ್ವತ್ಥ ಪ್ರಾರ್ಥನೆ, ಅದರಲ್ಲೂ ಪಂಚಮಿ ಆದ್ದರಿಂದ ಇವತ್ತು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ವೃತ್ತಿಯ ಅಭಿವೃದ್ಧಿ ಎಲ್ಲವೂ ಸಹಿತ ಸಾಂಗೋಪಾಂಗವಾಗಿ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಒಳ್ಳೆಯ ಸನ್ಮಾರ್ಗದತ್ತ ನಡಿಬೇಕಾದ್ರೆ ಬಂದದ್ದೇನೇ ಬರಲಿ ಶ್ರೀನಿವಾಸ ನಿನ್ನ ದಯ ಹೊಂದಿರಲಿಯಪ್ಪ ಅಂತ ಹೇಳಬೇಕು. ಅಂದರೆ ಕೋಪದಿಂದ ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನೀವು ಗರ್ಜನೆ ಮಾಡಿದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಬೇರೊಂದು ಥರ ಕೂತ್ಕೊಳ್ತೀರ ಬಿಟ್ಟರೆ ಅವರು ಭಯದಿಂದ ನಿಮ್ಮ ಕೆಲಸವನ್ನು ಎಲ್ಲ ಮಾಡ್ತಾರೆ ಅಥವಾ ಆಗುತ್ತೆ ಅಥವಾ ನಿಮ್ಮ ಮಾತು ಕೇಳ್ತಾರೆ ಅಂತಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಗರ್ಜಿಸೋದ್ರಿಂದ ಏನೂ ಸಾಧ್ಯ ಇಲ್ಲ. ಅದೇ ಪ್ರೀತಿ ವಿಶ್ವಾಸದಿಂದ ಒಂದಲ್ಲ ಒಂದು ಕಡೆ ಅದರ ಕೆಲಸ ಕಾರ್ಯಗಳಾಗುತ್ತೆ, ಅದರ ಕೆಲಸ ಕಾರ್ಯಗಳಿಂದ ಲಾಭವನ್ನು ಗಳಿಸೋಂಗಾಗುತ್ತೆ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆ ತೊಗೊಂಡ್ರೆ, ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ಸಹಿತ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಅದರಲ್ಲೂ ಇವತ್ತು ಬಹಳ ಅದೃಷ್ಟದ ಕಾಲ ವೃಷಭ ರಾಶಿಯವರಿಗೆ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಈ ಒಂದು ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಒಂದಷ್ಟು ಕಾರ್ಯಸಿದ್ಧಿ ಮಾಡಿಕೊಂಡಿದ್ದೆ ಆದರೆ ಖಂಡಿತ ಇವತ್ತಿನ ದಿನ ಸಂಪೂರ್ಣವಾಗಿ ಸಂತೋಷವಾಗಿ ಇರ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಬುಧನ ಆಸ್ಥಾನವೂ ಚೆನ್ನಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧನೆಯ ಹಾದಿಯಲ್ಲಿ ನಾವಿರಬೇಕು, ಅಥವಾ ಒಂದು ದಿನಕ್ಕೊಂದು ವಿಶೇಷತೆ ಕಾಣಬೇಕು, ಏನಾದರೂ ಫಲಾಫಲಗಳಲ್ಲಿ ಕಾರ್ಯಸಿದ್ಧಿ ಮಾಡ್ಕೋಬೇಕು, ಕುಟುಂಬದಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗಬೇಕಾದ್ರೆ ನಮ್ಮ ಶ್ರಮ ಮತ್ತಷ್ಟು ಹೆಚ್ಚಿಸ್ಕೊಳ್ಬೇಕು, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ. ಯಾಕೆಂದರೆ
ಜವಾಬ್ದಾರಿ ದಿನೇ ದಿನೇ ಕಳಿತಾ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಆಗಿ ಕುಟುಂಬದಲ್ಲಿರ್ತಕ್ಕಂಥವರಾಗಲಿ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ನೀವು ಮಾಡುವ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಅಂತ ಹೇಳುವಂಥ ಒಂದು ನುಡಿಮುತ್ತು ಇವತ್ತು ನೀವು ಆಲಿಸ್ತೀರಿ ಆ ಒಂದು ಆರ್ಡರ್ ನೀವು ಕೇಳಬೇಕಾಗತ್ತೆ. ಅಷ್ಟೇ ಅಲ್ದಿರ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಅಥವಾ ಮೈಕೈ ನೋವು, ಬೆನ್ನೋವು ಬರುವಂಥದ್ದು, ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯಪರವಾಗಿ ಹೇಳಬೇಕಾದ್ರೆ ಸ್ವಲ್ಪ ಸಮಸ್ಯೆ ಇದೆ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಇನ್ನು ವ್ಯಾವಹಾರಿಕವಾಗಿ ಹಣಕಾಸಿನ ವಿಚಾರಕ್ಕೆ ಬಂದಾದರೆ ಇವತ್ತು ಏನು ಲೇವಾದೇವಿ ಮಾಡಿದ್ರು, ಏನು ಕೊಟ್ಟು ತೆಗೆದುಕೊಂಡ್ರು ಅಥವಾ ಯಾವುದೇ ಬರ್ತಕ್ಕಂಥ ಲಾಭದ ಕ್ಷಣಗಳಾದರೂ ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮನ್ನು ಬಿಟ್ಟು ಬರೋದಿಲ್ಲ. ನಿಮ್ಮ ಜೊತೆ ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ವ್ಯಾಪಾರದಲ್ಲಿ ಲಾಭ ಕಂಡು, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದು, ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ, ಗುರು ಹಿರಿಯರಿಗೆ ನಮ್ರತೆಯ ಒಂದು ಬದುಕನ್ನು ಕಂಡು, ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳ ಮನಸ್ಸಲ್ಲಿ ಮಾತ್ರ ಸ್ವಲ್ಪ ಚಂಚಲತೆ ಇರುತ್ತೆ. ವಿದ್ಯಾರ್ಥಿಗಳಿಗಂತೂ ಒಂದು ಅಪಾರವಾದಂಥ ಒಂದು ಜ್ಞಾನವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನಾಲಿಸಿ, ಉದ್ಯೋಗಕ್ಕೆ ಬಂದಾಗ ಮೇಲಧಿಕಾರಿಗಳ ಮಾತನ್ನಾಲಿಸಿ, ಹಾಗೆ ವೃತ್ತಿ ಧರ್ಮ ಯಾವುದೇ ಇದ್ದರೂ ಸಹಿತ ಅಲ್ಲಿ ಯಾರಾದರೂ ಒಬ್ಬರು ಪಾಠ ಪ್ರವಚನ ಮಾಡಿರೋ ಅನುಭವಸ್ಥರ ಮಾತು ಇದ್ದರೆ ಖಂಡಿತ ಅದನ್ನು ಸ್ವಾಗತಿಸಿ ಅದರಿಂದ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನಾದರೂ ತಾವು ಧರಿಸಿದರೆ ಅಥವಾ ಶ್ವೇತವರ್ಣದ ಒಂದು ಕರ್ಚೀಫ್ ಆದರೂ ನಿಮ್ಮ ಬಳಿ ಇದ್ದರೆ ಖಂಡಿತ ತುಂಬ ಅನುಕೂಲವನ್ನು, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು, ಒಂದು ಒಳ್ಳೆ ಪ್ರಶಾಂತತೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು? ಎಲ್ಲಿಂದ ಚೆನ್ನಾಗಿದ್ದೀರಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ್ ಬ್ಯಾಡ್ರಿ. ಊರು ಯಾದಗಿರಿ ನಮ್ದು. ಹೆಸರಮ್ಮ? ಹೆಸರು ಬ್ಯಾಡ್ರಿ ಸರ್. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ. ಸರ್ ಮನೆ ಬಂದಿದ್ದೇವ್ರಿ ಶನಿವಾರ ದಿನ, ಲಕ್ಷ್ಮೀ ಭೂವರ ಸ್ವಾಮಿ. ಬಂದಿದ್ರಾ? 3ನೇ ತಾರೀಕು. ಸಂತೋಷ. ಅವತ್ತು ನಿಮ್ಮ ಹತ್ರ ಭೇಟಿಯಾಗಿದ್ರಿ. ನೀವ್ ಹೇಳಿರಿ ಒಂದ್ ವಾರದ ನಿಮ್ ಕೆಲಸ ಆಗ್ತದ ಅಂತಂದಿರಿ. ಆಯ್ತ್ರಿ ಸರ್ ಕೆಲಸ. ಸಂತೋಷ ತಾಯಿ, ಒಳ್ಳೇದಾಗ್ಲಮ್ಮ. ಭಗವಂತ ಲಕ್ಷ್ಮೀ ಭೂವರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾ ಕಾಲ ನಿಮ್ಗಿರ್ಲಿ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಜಿ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿ ಅಮ್ಮ. ಹಲೋ. ಹಲೋ ರೀ ಸರ್. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಭಾಳ ಸಂತೋಷದಲ್ಲಿದ್ದೀರಿ. ನಿಮ್ಮ ಕೆಲಸ ಕಾರ್ಯಸಿದ್ಧಿಯಾಗಿ ತಾಯಿ ಮಹಾಲಕ್ಷ್ಮಿಯ ಲಕ್ಷ್ಮೀ ಭೂವರ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ನಿಮ್ಮ ಕೆಲಸ ಆಯಿತು, ನೀವು ಹೇಳಿದ್ರಿ ಒಂದು ವಾರದಲ್ಲಿ ಕೆಲಸ ಆಯಿತು ಅಂತನ್ನುವಾಗ ನನಗೂ ಬಹಳ ಸಂತೋಷ. ಹೇಳಮ್ಮ. ಇದು ನಮ್ದು ಸ್ವಲ್ಪ ನಮ್ಮ ಮನೆಯವರು ಪ್ರಾಬ್ಲಮ್ ಇತ್ತು ಜಾಬಿಂದು. ಅದೇ ಅನುಷ್ಠಾನ ಇದು ಮಾಡ್ಕೊಂಡ್ ಬಂದಿದ್ದೇವ್ರ ಕೆಲಸ 1 ವಾರದಾಗ ಆಯ್ತ್ರಿ. ಒಳ್ಳೇದಾಗ್ಲಿ. ಅವ್ರದ್ದು ಪಗಾರ 5-6 ತಿಂಗಳು ಐತ್ರಿ, ಪಗಾರನೂ ಆಗಿಲ್ರಿ. ಅವ್ರದ್ದು ಕೆಲಸ ಬೇರೆ ಕಡೆ ಇತ್ರಿ, ನಾವು ಈ ಕಡೆ ಬೇರೆ ಕಡೆ ಆಗ್ಲಂತ ಬಡ್ಕೊಂಡ್ ಬಂದಿದ್ದೇವ್ರಿ. ಅದು ಆಯ್ತ್ರಿ. ಇವತ್ತ ಆರ್ಡರ್ ಅದು ರಿಲೀವ್ ಆಗಿ ಇಲ್ಲಿ ಜೈನ್ ಆಗ್ಲಕ್ ಹೋಗ್ಯಾರ ಇವತ್ತ. ಓಹೋ, ತುಂಬಾ ಸಂತೋಷಮ್ಮ. ಹಾಗಾದ್ರೆ ಜಾಬ್ನಾಗ ಯಾವುದೇ ತರ ತೊಂದರೆ ಆಗಬಾರ್ದು. ಏನೂ ಆಗೋದಿಲ್ಲ. ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ದರ್ಶನ ಮಾಡಿದ್ದೀರಿ, ಸಾಲಿಗ್ರಾಮದ ಅನುಗ್ರಹದಿಂದ ಇವತ್ತು ಈ ಕಾರ್ಯಸಿದ್ಧಿ ಆಯಿತು ಅಂತ ಅನ್ನೋ ಮಾತು ಹೇಳಿದ್ದೀರಿ. ಅದಿನ್ನೂ ಸಂತೋಷ. ಜೊತೆ ಹಿಂದಲೇ ಒಂದು ಕರೆ ಸಿಕ್ಕಿ ಮಾತಾಡುವಂಥ ಯೋಗ ಫಲ ಸಿಕ್ತು ನಿಮಗೆ. ಎಲ್ಲವೂ ಸಹಿತ ಕಾಕತಾಳಿಯಂತೆ ಭಗವಂತನ ಸಂಕಲ್ಪದಂತೆ ಕಾರ್ಯಸಿದ್ಧಿ ಆಗಿದೆ. ಮತ್ತೊಮ್ಮೆ ಒಂದಷ್ಟು ಸ್ವೀಟ್ ತಂದು 4 ಜನ ಭಕ್ತರಿಗೆ ಹಂಚಿಬಿಟ್ಟು ಮತ್ತೊಮ್ಮೆ ಭಗವಂತ ಏಪ್ರಿಲ್ 13 ತಾರೀಕು ಮತ್ತೆ ಬರ್ಲತ್ತೀವ್ರಿ. ಆಯ್ತು, ಬಂದು ಬರ್ತೀವ್ರಿ. ಹೌದಮ್ಮ, ಒಳ್ಳೇದಾಗ್ಲಿ. ಇನ್ನೊಂದ್ರಿ, ನಮ್ಮ ಮನೆಯವರು ಡ್ರಿಂಕ್ಸ್ ಮಾಡ್ತಿದ್ರಿ. ಅಲ್ಲಿ ಬಂದು ಹೋದ್ಮ್ಯಾಗಿನಿಂದ ಅವ್ರು ಚೇಂಜ್ ಆಗಿ 70% ಬಿಟ್ಟಾರ್ರಿ. 100% ಬಿಟ್ಬಿಡ್ಲಿ. ನಿಮ್ಮ ಸಂಸಾರದಲ್ಲಿ ಇನ್ನೂ ನಗುಮುಖ ಬರ್ರಿ. ನೋಡಿ, ನಿಮ್ಮ ಮೊದಲನೇ ಕೆಲಸ ಆಯಿತು ಅನ್ನುವಾಗ ಇದ್ದಂಥ ನಗುಮುಖ, ಆಗಾಡಿದಂಥ ಮಾತಲ್ಲಿರ್ತಕ್ಕಂಥ ಶಕ್ತಿಗೂ ಈಗ 70% ಬಿಟ್ಟಿದ್ದಾರೆ, ನಾವು ಚೆನ್ನಾಗಿದ್ದೀವಿ ಅನ್ನುವಂಥ ಮಾತಿನ ಬರುವಂಥ ಆ ಸ್ವರತರ್ಗದಲ್ಲಿರೋ ಶಕ್ತಿಗೂ ಅಜಗಜಾಂತರ ವ್ಯತ್ಯಾಸ. ಇದು ಜೀವನ ಅಲ್ವಮ್ಮ? ಈ ಜೀವನ ಬೇಕು, ಈ ನೆಮ್ಮದಿ ಬೇಕು. ಗಂಜಿ ಕುಡಿದ್ರು ಗಂಡ ಹೆಂಡತಿ ಕೂತ್ಕೊಂಡು ನೆಮ್ಮದಿಯಾಗಿ ಕುಡಿಬೇಕು. ಆ ಸುಖ ಸಂತೋಷ ಸಿಗೋದಲ್ಲಿ ಈ ದಾಂಪತ್ಯ ನೆಮ್ಮದಿ ಸುಖದಲ್ಲಿ. ಒಳ್ಳೇದಾಗ್ಲಿ.
ನೀವು ಇನ್ನೂ ಸ್ವಲ್ಪ ಅವ್ರ ತಲೆಗೆ ಚೆನ್ನಾಗಿ ತುಂಬಿ, ದಾಂಪತ್ಯ ಅಂದರೆ ಇದು, ಜೀವನ ಅಂದರೆ ಇದು, ಈ ಜೀವನಕ್ಕೆ ನಮಗೆ ಬೇಡವಾದದ್ದು, ಅದನ್ನು ಬಿಟ್ಟು ಬದುಕಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಸರಿಯಾದಂಥ ರೀತಿ ಅವ್ರ ಮನದಟ್ಟು ಮಾಡಿಸಿ, ಲಕ್ಷ್ಮೀ ಬೋರಸ್ವಾಮಿಯ ಅನುಗ್ರಹದಿಂದ ನೀವಿನ್ನೂ ಚೆನ್ನಾಗಾಗಲಿ, ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರಲಿ. ಹಾಗೆ ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರೋ ಅನುಭವದ ಮಾತುಗಳನ್ನು ಆಲಿಸಿದಾಗ ತಾವು ಸಹಿತ ಒಮ್ಮೆ ಕ್ಷೇತ್ರಕ್ಕೆ ಬಂದು ಕ್ಷೇತ್ರ ದರ್ಶನ ಮಾಡಿಕೊಂಡು ಸಾಲಿಗ್ರಾಮದ ಅನುಗ್ರಹವನ್ನು ಪಡೀರಿ. ಒಳ್ಳೇದಾಗ್ಲಿ. ಸರ್ ಇನ್ನೊಂದ್ರಿ ಸರ್ ಹೇಳ್ತಾ ಇದ್ರಿ ಸರ್, ನಾ ಮುಂದಿನ ಭವಿಷ್ಯ ನೋಡ್ರಿ ಭಾಳ ನಂಗೆ ಒಂಥರ ಸಾಲ ಜಾಸ್ತಿ ಇಲ್ಲ, ಕಡಿಮೆನೇ ಐತಿ, ಅಂದ್ರೆ ಸಾಲ ತೀರ್ಸಕ್ ಆಗ್ತಾ ಇಲ್ಲ ರೀ. ಆಗುತ್ತೆ ಈಗಷ್ಟೇ. ಈಗ ನೋಡಿ, ಯಜಮಾನರು ಮರಳಿಗೂಡಿಗೆ ಅಂತ ಹೇಳ್ತಾರಲ್ಲ, ಅದೇ ಪ್ರಕಾರ ಯಜಮಾನರ ಮನಸ್ಥಿತಿ ಬದಲಾಗ್ತಾ ಇದೆಯಲ್ಲ. ಇನ್ನು ಹಾಳಾದ್ದು ಸಂಪಾದನೆ ಮಾಡಿದ ದುಡ್ಡೆಲ್ಲ ತೊಗೊಂಡು ಎಲ್ಲೋ ಒಂದು ಮೂಲೆಗೆ ಬಿಸಾಕೋ ಬದಲು, ಅಥವಾ ಏನೋ ಕುಡಿತದ ಜಟ್ಟಿಗೆ ದಾಸರಾಗಿ ಅಲ್ಲಿ ಹಾಳಾಗೋ ಬದಲು ಆ ಮೂರ್ಖ ಸರ್ಕಸ್ ಉಳಿಸ್ಕೊಂಡ್ರೆ ಸಾಲ ತೀರುತ್ತೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆ ದಿನ ತುಂಬ ಹತ್ತಿರದಲ್ಲೇ ಇದೆ. ಅದು ಬೇಗ ಆಗಲಿ, ಆ ಸಾಲದಿಂದ ಋಣಮುಕ್ತರಾಗಲಿ, ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಾರದ ಪಂಚಮಿಯಂದು ಇವತ್ತು ತಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ದು ಮೊದಲು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಗುರುಗಳು ಪ್ರತಿ ಸತಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತಂದೆ ತಾಯಿ ನಮಸ್ಕಾರ ಮಾಡಿ ಈ ಮಾತು ಹೇಳ್ತಾನೆ ಇರ್ತಾರೆ. ಇದು ಬಿಟ್ಟರೆ ಬೇರೆ ಅವ್ರಿಗೆ ಗೊತ್ತಿಲ್ವ ಅನ್ನೋ ಮಾತು ಒಂದಷ್ಟು ಜನದ ಬಾಯಲ್ಲಿದೆ. ಆದರೆ ಜನ್ಮ ಕೊಟ್ಟ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ? ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರು ಯಾರಾದರೂ ಇದ್ದಾರಾ? ತಂದೆ ತಾಯಿ ಪ್ರತ್ಯಕ್ಷವಾಗಿ ನಿಮಗೆ ಜನ್ಮ ಕೊಟ್ಟಿದ್ದರಿಂದ ತಾನೇ ನಿಮಗೆ ಇಂತಹ ಒಂದು ಶಕ್ತಿ ಚೈತನ್ಯ ಸಿಕ್ಕಿದ್ದು. ಅದನ್ನು ಹೊರತುಪಡಿಸಿ ನೀವು ಸೃಷ್ಟಿಪಡಿಸ್ಕೊಂಡಿರ್ತಕ್ಕಂಥದ್ದು ಈ ಪ್ರಪಂಚ ಇರ್ಬೋದು. ಈ ಪ್ರಪಂಚದಲ್ಲಿ ನೀವು ನೋಡುವಂತಹ ಎಲ್ಲ ಸುಖ ಸಂತೋಷ ಇರ್ಬೋದು. ಆ ಸುಖ ಸಂತೋಷ, ನೀವು ನೋಡುವಂಥ ಎಲ್ಲ ಬೇಕು ಬೇಡಗಳು, ಇದಕ್ಕೆಲ್ಲ ಕಾರಣ ಯಾರು? ಅದಕ್ಕೆ ನಿಮ್ಮ ಜನ್ಮದಾತ್ರೆ. ಪ್ರತ್ಯಕ್ಷ ಕಾಣುವಂಥ ದೇವರು ಅವರೇನೆ. ದೇವಾಲಯದಲ್ಲಿರ್ತಕ್ಕಂಥ ದೇವರು ಸುಂದರವಾದಂತಹ ಅಲಂಕಾರಗೊಂಡಿರ್ತಕ್ಕಂಥ ಮೂರ್ತಿಗಳನ್ನು ಒಬ್ಬ ಶಿಲ್ಪಿಯೋ ಒಬ್ಬ ಕಲೆಗಾರನೋ ಅವನು ಮಾಡಿಟ್ಟಿರ್ತಾನೆ. ಅದಕ್ಕೆ ನಾವು ದೈವ ಸಾನ್ನಿಧ್ಯ ಅಂತ ಹೇಳ್ತೀವಿ, ದೇವರು ನಮಸ್ಕಾರ ಮಾಡಿ ಅಂತ ಹೇಳ್ತಿರ್ತೀವಿ. ಆದರೆ ಅದನ್ನು ನೋಡಿ ಆನಂದ ಪಡಬೇಕಾದ್ರೂ ಅವರು ಜನ್ಮ ಕೊಟ್ಟಿದ್ದರಿಂದ ತಾನೇ ಇದೆಲ್ಲ ನೀವು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಮೊದಲು ತಿಳ್ಕೊಳ್ಬೇಕಾದ್ದು ಜನ್ಮ ಕೊಟ್ಟಂತಹವರಿಗೆ ಮೊದಲನೇ ಆದ್ಯತೆ. ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಸಿಂಹರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ನಮ್ರತೆಯಿಂದ ನಡೆದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಇದ್ದು, ಕೆಲವು ವಸ್ತುಗಳನ್ನು ಇಟ್ಟು ಜಾಗದಲ್ಲೇ ಮರೆತು ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಯಾಕೆಂದರೆ ಅತೀತವಾದಂಥ ಜ್ಞಾನ, ವಿಶೇಷವಾದಂಥ ಜ್ಞಾನ ಅಥವಾ ಯಾವುದೋ ಒಂದು ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ಳೋದು, ಆಗ ವ್ಯತ್ಯಾಸ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ನಿಮ್ಮ ಬ್ರೈನ್ಗೆ ಸಾಕಷ್ಟು ವರ್ಕ್ ಕೊಡ್ತೀರಿ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಬ್ರೈನ್ಗೆ, ನಿಮ್ಮ ತಲೆಗೆ ಜಾಸ್ತಿ ಕೊಟ್ಟು ಅತಿಯಾದಂಥ ಒತ್ತಡ ಹಾಕ್ಕೊಂಡು ಅಥವಾ ಅತಿಯಾದಂಥ ಟೆನ್ಷನ್ ಮಾಡಿಕೊಂಡು ಬೇಡವಾದಂಥ ವಿಚಾರಗಳನ್ನು ತಲೆ ತುಂಬಿಸ್ಕೊಂಡು ಅಥವಾ ಏನೋ ಆಗು ಹೋಗಿದೆ, ಏನೋ ಕಳೆದು ಹೋಗಿದೆ, ಅದನ್ನು ಅಲ್ಲೇ ಬಿಟ್ಟು ಮುಂದೆ ಆಗಬೇಕಾದ್ರ ಬಗ್ಗೆ ಚಿಂತನೆ ಮಾಡ್ದಿರಾ ಆಗೋಗಿರ್ತಕ್ಕಂಥದ್ದನ್ನೇ ತಲೆ ತುಂಬಿಸ್ಕೊಂಡಿದ್ದು, ಅಥವಾ ಭಾಳ ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡಿದ್ದೀನಿ, ಹೇಗಪ್ಪ ಮಾಡೋದು ಅಂತ ಆಲೋಚನೆ ಮಾಡಿ. ವಸ್ತು ಏನೋ ಇಟ್ಕೊಂಡಿದ್ದೆ, ಕಳೆದು ಹೋಗಿದೆ ಅಂತ ಅದರ ಬಗ್ಗೆ ಆಲೋಚನೆ ಮಾಡಿ. ನಿಮ್ಮ ಬ್ರೈನ್ಗೆ ಏನಾದ್ರು ಡ್ಯಾಮೇಜ್ ಆಗಿ ಬ್ರೈನ್ ವ್ಯತ್ಯಾಸ ಆದರೆ, ಅದರಲ್ಲಿ ಏನಾದ್ರು ತೊಂದರೆ ಆದರೆ, ನಿಮ್ಮ ನರನಾಡಿಗಳಲ್ಲಿ ರಕ್ತ ಎಪ್ಪಗಟ್ಟಿದ್ರೆ ಯಾರು ಜವಾಬ್ದಾರಿ? ನಿಮ್ಮ ಬದುಕಿಗೆ ನೀವೇ ಕಲ್ಲು ಹಾಕ್ಕೊಂಡಂಗಾಗತ್ತೆ. ಇದು ಸಿಂಹರಾಶಿಯವರು ಮಾತ್ರ ಅಲ್ಲ, 27 ನಕ್ಷತ್ರ 12 ರಾಶಿಗಳವರು ಅರ್ಥ ಮಾಡ್ಕೋಬೇಕು. ಹಿಂದಾಗಿರ್ತಕ್ಕಂಥದ್ದನ್ನು ಬಿಟ್ಬಿಡ್ಬೇಕು. ಮುಂದಾಗೋದ್ರ ಬಗ್ಗೆ ನಿಮ್ಮ ಚಿಂತನೆ ಬೇಕು. ಭಗವಂತ ಇವತ್ತು ಗಂಜಿ ಕೊಟ್ಟರು ಸಹಿತ ನೆಮ್ಮದಿ ಕುಡಿದು ಬದುಕೋದಾಗಬೇಕೇ ವಿನಃ ಕಳೆದು ಹೋಗಿರ್ತಕ್ಕಂಥದ್ರ ಬಗ್ಗೆ, ಆಗ ಹೋಗಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ತಲೆಗೆ ಹಾಕ್ಕೊಂಡು ಅಕಸ್ಮಾತ್ ಬ್ರೈನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರೂ ನಿಮ್ಮನ್ನು ಕೈ ಹಿಡಿದು ನಡೆಸೋಕ್ಕಾಗಲ್ಲ. ಈ ದೇಹ ಮತ್ತೊಬ್ಬರಿಗೆ ಭಾರವಾಗಬಾರ್ದು. ಭಗವಂತ ಹೇಗೆ ಕೊಟ್ಟಿದ್ದಾನೋ ಹಾಗೆ ಕರೆದು ಅವನು ತಗೊಳ್ಬೇಕು. ಅದು ಜವಾಬ್ದಾರಿ, ಅದು ಕ್ರಮ. ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ ಎಲ್ಲವೂ ಸಹಿತ ನಿರ್ಧಾರಪಡಿಸ್ಕೊಂಡು ಸರಿಪಡಿಸ್ಕೊಳ್ಳೋರು ನಾವೇ. ಅದಕ್ಕೋಸ್ಕರ ಆಗಿರ್ತಕ್ಕಂಥದ್ದನ್ನು, ಆಗ ಹೋಗಿರ್ತಕ್ಕಂಥದ್ದನ್ನು ಹೆಚ್ಚು ನಾವು ಆಲೋಚನೆ ಮಾಡಿ, ಬ್ರೈನಿಗೆ ಕೆಲಸ ಕೊಟ್ಟು ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಅದು ಬಹಳ ದೊಡ್ಡ ಮಾರಕ ರೋಗ. ಅದರಲ್ಲೂ ಎಷ್ಟೋ ಜನ ಅನುಭವಸ್ಥರು ಹೇಳ್ತಾರೆ, ಅನುಭವ ಯಾವಾಗ ಬರುತ್ತೆ ಅಂದರೆ ಎಡವುದ ಮೇಲೆ ಬರೋದು, ಸುಮ್ಮನೆ ಬರೋದಿಲ್ಲ. ಆನಂದ್ ಗುರೂಜಿಯವರು ಹೇಳೋ ಮಾತು ಎಲ್ಲವನ್ನೂ ಸಹಿತ ತಾವು ಆಲಿಸೋಕ್ಕಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ತಗೊಳ್ತೀರಿ. ಆದರೆ ಆ ನೋವಿನ ಸಂಗತಿಗಳನ್ನು, ಕೆಲವಷ್ಟು ನೋವಿನ ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡೋದು ಎದಕ್ಕೋಸ್ಕರ ಅಂದರೆ, ಆ ನೋವಿನ ಸಂಗತಿಗಳನ್ನು ಅನುಭವಿಸಿ ಅವ್ರ ಕಣ್ಣೀರು ಹಾಕಿ, ಅಯ್ಯೋ ನಾನು ಹೀಗೆ ಆಗಬಾರ್ದಾಗಿತ್ತು, ಈ ತಪ್ಪು ನಾನು ಮಾಡಿಕೊಂಡೆ, ಅದಕ್ಕೆ ಪ್ರಾಯಶ್ಚಿತ್ತ, ಅದು ಪನಿಷ್ಮೆಂಟ್ ನಾವು ಅನುಭವಿಸ್ತಾ ಇದ್ದೀನಿ ನಮಗ, ಅಂತಹ ಕೆಲವಷ್ಟು ವಿಚಾರಗಳನ್ನು ಮಾತ್ರ ತಂದು ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ಅಂತಹ ತಪ್ಪುಗಳನ್ನು ನಾನು ನೀವು ಎಲ್ಲರೂ ಮಾಡ್ತೀವಿ. ತಪ್ಪು ಮಾಡೋದು ನಿಜ, ಮಾಡಿದಾದ್ಮೇಲೆ ಅದರ ಶಿಕ್ಷೆ ಇದೆಯಲ್ಲ,
ಅದನ್ನು ನಾವೇ ಅನುಭವಿಸ್ಬೇಕು. ನಾವು ಮಾಡಿದ ಅಡುಗೆ ನಾವಲ್ದಿರ ಮತ್ತೆ ಯಾರು ತಿನ್ನಲಿಕ್ಕಾಗತ್ತೆ? ನಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ಹಣ ನಾನು ಡ್ರಾ ಮಾಡ್ಕೊಳ್ಳಿ, ನನ್ನ ಅಕೌಂಟ್ ನಾನು ಡ್ರಾ ಮಾಡಿದರೆ ಅದನ್ನು ಯಾರು ಮಾಡಲಿಕ್ಕಾಗತ್ತೆ? ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸಿಂಹರಾಶಿಯವರಿಗೆ ಒಂದು ಎಚ್ಚರಿಕೆಯ ಮಾತಿದೆ. ಇವತ್ತು ಸಿಂಹರಾಶಿಯವರಿಗೆ ಅತಿಯಾದಂಥ ಟೆನ್ಷನ್ಗೆ ಒಳಗಾಗ್ತೀರಿ. ಯಾವುದೋ ಒಂದು ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ, ತುಂಬ ನೋವು ಅನುಭವಿಸ್ತೀರಿ. ಭಾಳ ಎಚ್ಚರಿಕೆಯಿಂದಿರಿ. ಇಂತಹ ನೋವಿಗೆ ಹೋಗಬೇಡಿ, ಅಂತ ಟೆನ್ಷನ್ ಮಾಡ್ಕೋಬೇಡಿ. ಕೂಲಾಗಿ ನೆಮ್ಮದಿಯಾಗಿರಿ. ಆಗಿದ್ದಾಗೋಯ್ತು, ಮುಂದೆ ಸಮಯ ಇದೆ, ಮುಂದೆ ಒಳ್ಳೆ ಕಾಲ ಇದೆ. ಆ ಒಳ್ಳೆ ಕಾಲದಲ್ಲಿ ಏನು ಬೇಕೋ ಅದನ್ನು ಸಿದ್ಧಿಸ್ಕೊಳ್ಳೋಣ. ಹಾಗೇ ಇರಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅದೃಷ್ಟದ ದಿನ. ತುಂಬ ದಿನಗಳಿಂದ ಒಂದಲ್ಲ ಒಂಥರ ಸಮಸ್ಯೆ ಕಷ್ಟಗಳಲ್ಲಿ ತಾವಿದ್ರಿ. ಮನಸ್ಸು ನೊಂದುಕೊಳ್ತಾ ಇದ್ರಿ. ಅಯ್ಯೋ ನನಗೆ ಈ ಕೆಲಸ ಆಗಿಲ್ವಲ್ಲ, ಅಯ್ಯೋ ನನ್ನ ಬದುಕು ಹೀಗಿರಲಿಲ್ವಲ್ಲ, ನಾನು ಏನೋ ಅಂದುಕೊಂಡ್ರೆ ಅದು ಇರೋಕ್ಕೆ ಆಗ್ತಿರ್ಲಿಲ್ವಲ್ಲ, ನನ್ನ ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆಗ್ತಿತ್ತಲ್ಲ, ತೊಂದರೆ ತಾಪತ್ರೆಗಳು ಬರ್ತಿತ್ತಲ್ಲ, ಸಮಸ್ಯೆ ಎದುರಾಗ್ತಿತ್ತಲ್ಲ, ಇದೆಲ್ಲ ಆಲೋಚನೆ. ಆದರೆ ಇವತ್ತು ಕನ್ಯಾ ರಾಶಿಯವರು ಖಂಡಿತ ಒಳಿತನ ಕಾಣ್ತೀರಿ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಲಕ್ಷಣವಾಗಿ ಸ್ನಾನ ಆಗಿದ್ದರೆ ದೇವ್ರ ಮನೆಗೆ ಬನ್ನಿ, ಒಂದು ದೀಪ ಅಂಟಿಸಿ ನಮಸ್ಕಾರ ಮಾಡಿ. ಪ್ರತ್ಯಕ್ಷವಾಗಿ ಕಾಣುವಂಥ ದೀಪಕ್ಕೆ ಪ್ರತ್ಯಕ್ಷವಾಗಿ ಕಾಣುವಂಥ ಸೂರ್ಯ ಬಿಸಿಯನ್ನು ಕೊಟ್ಟು ತಾಪಮಾನವನ್ನು ಜಾಸ್ತಿ ಮಾಡಿ ಈ ಸುಂದರವಾದ ಪ್ರಕೃತಿ ಬೆಳಕನ್ನು ಕೊಡ್ತಾನೆ. ಚಂದ್ರ ಬಂದಾದರೆ ಮನಸ್ಸಿಗೆ ಶಾಂತಿನ ಕೊಡ್ತಾನೆ. ಅದರಲ್ಲೂ ಈ ಪಕ್ಷದಲ್ಲಿ, ಈ ಪಕ್ಷ ಮಾಸ ಅಂದರೆ ಈಗ ಇರ್ತಕ್ಕಂಥ ಪ್ರಸ್ತುತ ಕಾಲಮಾನ ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಒಳಿತಿದೆ. ಸಾಧ್ಯವಾದಷ್ಟು ಅದನ್ನು ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿದ್ದು ಒಂದು 4 ಜನಕ್ಕಾದರೂ ಅನ್ನದಾನವನ್ನು ಮಾಡಿ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿದ್ರೆ ಕನ್ಯಾ ರಾಶಿಯವರು ಇವತ್ತು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆಯಿಂದಿರಿ. ವ್ಯಾಪಾರ ವ್ಯವಹಾರಗಳನ್ನು ತಾವೇನು ಅಂದುಕೊಂಡ್ರೂ ಅಷ್ಟೇ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ತುಲಾರಾಶಿಯವರಿಗೆ ಒಂದಿಷ್ಟು ಅದೃಷ್ಟವಿದೆ, ಅದರ ಜೊತೆಗೆ ಒಂದಿಷ್ಟು ಟೆನ್ಷನ್ ಜಾಸ್ತಿ ಇದೆ. ಕೆಲಸ ಕಾರ್ಯಗಳನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಎಲ್ಲ ಜವಾಬ್ದಾರಿ ಹೆಗಲ ಮೇಲೆ ಹಾಕ್ಕೊಂಡಿದ್ದೀನೇನೋ ಅಂತ ಅನಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಾ ಇದೆಯೋ ಇಲ್ಲವೋ ಅಂತಕ್ಕಂಥ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸುತ್ತೆ. ಹಾಗೆ ಸಾಕು ಪ್ರಾಣಿಗಳ ಹತ್ರ ಭಾಳ ಹುಷಾರಾಗಿರಬೇಕಾಗತ್ತೆ. ಇವತ್ತಿನ ದಿವಸ ಪ್ರಾಣಿ ಪಕ್ಷಿಗಳಿಂದಲೋ ಅಥವಾ ದನಕರುಗಳಿಂದಲೋ ಅಥವಾ ಯಾವುದೋ ಒಂದು ಪ್ರಾಣಿಯಿಂದ ಏನೋ ಒಂದು ಸಮಸ್ಯೆ ಆಗುವಂಥದ್ದು ಕಟ್ಟಿಟ್ಟು ಬುತ್ತಿ ಆಗ್ತಾ ಇದೆ. ಜೋಪಾನ. ಇಂಥ ಸಮಯದಲ್ಲಿ ಸಾಕು ಪ್ರಾಣಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಏನೇ ಮಾಡಬೇಕಾದ್ರೂ, ಹಾಕಬೇಕಾದ್ರೆ ಊಟ ಹಾಕೋದು ಅಥವಾ ಅದನ್ನು ನೋಡೋದು, ಅದು ಹತ್ತಿರ ಹೋಗೋದು ಆದಾಗ ಸ್ವಲ್ಪ ಹುಷಾರಾಗಿರಬೇಕು. ಜೋಪಾನ. ಯಾಕೆಂದರೆ ರಾಶಿಯಾಧಿಪತಿ ಜೊತೆಗೆ ರಾಶಿಯಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು ಅಲ್ಲಿ ವ್ಯತ್ಯಾಸ ಆದಾಗಲೇ ಇವೆಲ್ಲ ತೊಂದರೆ ಬರುವಂಥದ್ದು. ಸ್ವಲ್ಪ ಜೋಪಾನ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಿರಿ. ಭಗವಂತ ತಮ್ಮ ಕೊಟ್ಟದ್ದನ್ನು ಸ್ವಾಗತಿಸ್ತಾ ಒಳ್ಳೆಯ ಸನ್ಮಾರ್ಗದಲ್ಲಿದ್ದು ನಿಮ್ಮಿಂದ ಇನ್ನೂ 4 ಜನಕ್ಕೋ 4 ಕುಟುಂಬಕ್ಕೋ ಅಥವಾ 4 ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡು ಅದರ ಯೋಗ ಫಲವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಒಂದು ಸಂತಸದ ದಿನ. ಹಾಗಾಗಿ ತೃಪ್ತಿಕರವಾದಂಥ ಬದುಕು ಕಾಣಬೇಕಾದರೂ, ತೃಪ್ತಿಕರವಾದಂತಹ ಯಶಸ್ಸು ನಿಮಗಾಗಬೇಕಾದರೂ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಶಾಂತಿ ಸಮಾಧಾನವನ್ನು ಇಟ್ಕೊಂಡಿದ್ದೆ ಆದರೆ ಹೆಚ್ಚಿನ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ ಆಗಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಆಗಲಿ, ಹೊಸ ಸ್ನೇಹಿತರನ್ನ ಪರಿಚಯ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ವ್ಯವಹಾರಕ್ಕೆ ನಿಮ್ಮ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಆಗಲಿ, ಎಲ್ಲವೂ ಭಗವಂತ ಕೊಟ್ಟರೆ ಎಲ್ಲವೂ ಹಾಗೇ ಇರುತ್ತೆ. ನಾವು ಸೃಷ್ಟಿಪಡಿಸ್ಕೊಂಡು ಏನೋ ಮಾಡ್ತೀವಿ ಅಂತಂದರೆ ಏನೂ ಆಗೋದಿಲ್ಲ. ಅಣುರೇಣ ತೃಣಕಾಷ್ಟವು ಅವನ ಅಧೀನವೇ. ಅಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದರೆ ಧನುರಾಶಿಯವರಿಗೆ ಇವತ್ತು ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ. ಇವತ್ತು ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಒಳ್ಳೆ ಯೋಗ ಫಲ ಇರತಕ್ಕಂಥ ಅದೃಷ್ಟದ ದಿನ. ಹಾಗಾಗಿ ಇವತ್ತು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಕಂಡು ಮನಸ್ಸಲ್ಲಿರ್ತಕ್ಕಂತಹ ಏನೇ ಕೆಲಸ ಮಾಡಿದ್ರೂ ಅದನ್ನು ಕಾರ್ಯಸಿದ್ಧಿ ಹೇಗೆ ಮಾಡ್ಕೋಬೇಕೋ ಹಾಗೇ ಮಾಡ್ಕೋಬೇಕು. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥ ಅದೃಷ್ಟದ ದಿನ ನಿಮ್ಮದಾದ್ರಿಂದ ಭಯಪಡಬೇಕಾದ ಅವಶ್ಯಕತೆಯೂ ಇಲ್ಲ. ಹಾಗೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ
ನೀಲಾಂಜನ ಸಮಾಭಾಸಂ ನೈಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ನಿಮ್ಮದಾಗಲಿ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು, ಯಾವುದು ಬೇಕು ಯಾವುದು ಬೇಡ. ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗದತ್ತಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದಾಗತ್ತೆ. ಹಾಗೆ ಇವತ್ತು ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಮನೇಲಿರ್ತಕ್ಕಂಥ ಹಿರಿಯರು ಪೋಷಕರು ಏನು ಹೇಳ್ತಾರೋ ಅದನ್ನು ಸ್ವಲ್ಪ ಆಲಿಸಿದ್ರೆ ಖಂಡಿತ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಇರಬೇಕು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು. ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಯಾರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಹೇಳೋ ಮಾತನ್ನು ಸ್ವಲ್ಪ ಆಲಿಸಬೇಕು. ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರ್ಯ ಒಳ್ಳೆಯದಲ್ವೇ ಅಲ್ಲ. ಆಮೇಲೆ ಯಾರೇ ಆದರೂ ಸಹಿತ ಯಾರೂ ಕೆಟ್ಟವರಾಗಿರೋದಿಲ್ಲ, ಅಥವಾ ನೀವು ಕೆಟ್ಟವರಾಗಿ ನಡ್ಕೊಳ್ಳೋಂಥ ಪರಿಸ್ಥಿತಿಯೂ ಬಂದಿರೋದಿಲ್ಲ. ಆದರೆ ಕೆಲವು ಉದ್ವಿಗ್ನಕ್ಕೆ ಒಳಗಾಗ್ತೀರಿ, ಆವೇಶಕ್ಕೆ ಒಳಗಾಗ್ತೀರಿ, ಕೆಲವು ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿ ಕಳ್ಕೊತೀರಿ. ಹಾಗೆ ಯಾವುದು ಬೇಡವೋ ಅದನ್ನು ಸ್ವಾಗತಿಸ್ತೀರಿ. ಒಂದು ವಿಚಾರ ಆಗಿಂದಾಗಲೇ ಮರಿತಾ ಹೋಗಬೇಕು, ಮುಂದೇನಿದೆಯೋ ಸ್ವಾಗತಿಸ್ತಾ ಹೋಗಬೇಕು. ಹಳೆದನ್ನೆಲ್ಲ ತಲೆಯಲ್ಲಿಟ್ಕೊಂಡ್ರೆ, ಅಥವಾ ಹಳೆದು ಯಾವತ್ತೋ ಆಗಿರ್ತಕ್ಕಂಥ ತಲೆಯಲ್ಲಿಟ್ಕೊಂಡ್ರೆ, ಯಾರೋ ರಾಕ್ಷಸರು ಬಂದು ಏನೋ ತೊಂದರೆ ಮಾಡೋಗಿರ್ತಾರೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡೋದಕ್ಕಿನ್ನ ಆಗಿಂದಾಗಲೇ ಮರಿಬೇಕು. ಹೊಸತನವನ್ನು ಕಾಣಬೇಕು, ಹೊಸ ಬದುಕಿನಡೆ ನಡೆಯಬೇಕು. ಸಾಧ್ಯವಾದಷ್ಟು ಇವತ್ತು ವಿದ್ಯಾರ್ಥಿಗಳು ಮಾತ್ರ ಒಂದಷ್ಟು ಚೆನ್ನಾಗಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ, ಹಾಗೆ ಉದ್ಯೋಗ ಕೊಡ್ತಕ್ಕಂಥವ್ರು ಮನೆಯಿಂದ ಆಚೆ ಕೊಡಬೇಕಾದ್ರೆ ಮೊದಲು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಲ್ಲಿ ನಗನಗ್ತಾ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ಕೊಂಡು ಹೋಗಿ. ಹೊರಗಡೆ ಇರ್ತಕ್ಕಂಥವ್ರೆಲ್ಲರೂ ಶತ್ರುಗಳಲ್ಲ, ಒಂದಷ್ಟು ಜನ ಮಾತ್ರ ಶತ್ರುಗಳಿರ್ತಾರೆ. ಆ ಶತ್ರುಗಳು ಯಾರು ಅಂತ ಗೊತ್ತಿದ್ದರೂ ಸಹಿತ ಅವ್ರ ಜೊತೆ ವ್ಯವಹಾರ ಮಾಡ್ತೀರಿ. ಮನೆಯಲ್ಲಿರ್ತಕ್ಕಂಥವ್ರು ಏನೋ 4 ಬುದ್ಧಿ ಮಾತು ಹೇಳಿದ್ರೆ ಅವ್ರನ್ನ ದೂರ ಮಾಡ್ತೀರಿ. ಅದನ್ನು ಸರಿಪಡಿಸ್ಕೊಳ್ಳಿ, ಜೀವನದಲ್ಲಿ ಮತ್ತಷ್ಟು ಉದ್ಧಾರ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಬಹಳ ಅದ್ಭುತವಾದಂಥ ದಿನ, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥ ದಿನ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಯಾವುದು ಬೇಕು ಯಾವುದು ಬೇಡ. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹದಿಂದ ಇವತ್ತು ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದಾದ್ರು ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರುರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಅಥವಾ ಗುರು ಪರಂಪರೆಯಲ್ಲಿರ್ತಕ್ಕಂಥ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವ್ರನ್ನು ಮಾತಾಡಿಸಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮತ್ತಷ್ಟು ಶ್ರೇಯಸ್ಸು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುಲ್ಬರ್ಗಾಯಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ರಾಜೇಶ್ವರಿ ಅಂತ ಗುರುಜಿ. ರಾಜೇಶ್ವರಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ. ಹಾ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ಗುರುಜಿ ನಾನು ಚೆನ್ನಾಗಿದ್ದೀನಿ ಗುರುಜಿ. ಗುಲ್ಬರ್ಗ ಬಿಸಿಲು ಜಾಸ್ತಿ ಅಲ್ವಾ? ಹಾ ಗುರುಜಿ, ಬಿಸಿಲು ಜಾಸ್ತಿ ಈ ಕಡೆ. ಆದಷ್ಟು ಬೇಗ ಮಳೆ ಆಗಲಿ ಅಂತ ಬೆಳಗ್ಗೆ ತಾನೇ ನಾನು ಪ್ರಾರ್ಥನೆಗೆ ಹೇಳಿದೆ ಎಲ್ಲರಿಗೂ. ಹಾ ಗುರುಜಿ, ಕೇಳಿಸ್ಕೊಂಡೆ ಗುರುಜಿ. ಸಾಮೂಹಿಕವಾಗಿ ಎಲ್ಲರೂ ಒಂದು ಪ್ರಾರ್ಥನೆ ಮಾಡಿದ್ರೆ ಬೇಗ ಶಿವ. ಲಕ್ಷ್ಮೀ ಬೋರ ಸ್ವಾಮಿನ ನಾನು ಪ್ರತಿನಿತ್ಯ ಪೂಜೆ ಮಾಡ್ತೀನಿ. ಎಲ್ಲಾ ಜನರಿಗೂ ಒಳ್ಳೆ ಬುದ್ಧಿ ಕೊಡು, ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬೇಡ್ಕೋತೀನಿ ಗುರುಜಿ. ನಾನು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತ ಸಂಕಲ್ಪ ನಮ್ಮ ಶ್ರೇಯಸ್ಸನ್ನು ಬಯಸುತ್ತಲ್ಲಿ, ನಮಗೂ ಶ್ರೇಯಸ್ಸಾಗತ್ತೆ. ಒಳ್ಳೇದಾಗ್ಲಿ. ನಿನ್ನ ಮನಸ್ಸಿನ ಸಂಕಲ್ಪ ಲಕ್ಷ್ಮೀ ಬೋರ ಸ್ವಾಮಿ ಅನುಗ್ರಹ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ಲಿ. ಹೇಳಿ ಗುರುಜಿ. ಗುರುಜಿ, ನಾನು ಅಮ್ಮನ ಮನೆಯಲ್ಲೂ ಇಲ್ಲ, ಈ ಕಡೆ ಗಂಡನ ಮನೆಯಲ್ಲೂ ಇಲ್ಲ, ನನ್ ಮಧ್ಯದಲ್ಲಿದ್ದೀನಿ ಗುರುಜಿ. ನನಗೆ 2ನೇ ಮದುವೆ ಆಗಿದೆ. ಇವಾಗ ಈ ಗಂಡ ಕೂಡ ನನ್ ಜೊತೆ ಇಲ್ಲ, ಅವ್ರ ಮೊದಲನೇ ಹೆಂಡತಿ ಮನೆಯಲ್ಲಿ ಇರೋದು ಗುರುಜಿ. ನನಗ್ ತುಂಬಾ ದುಃಖ ಆಗುತ್ತೆ. ನನ್ ಮಗುವಿಗೆ ತಗೊಂಡು ಗುಲ್ಬರ್ಗದಲ್ಲಿ ಇದ್ದೀನಿ ಗುರುಜಿ. ಅಲ್ಲಮ್ಮ, ನಾನು ಏನ್ ಮಾಡ್ಬೇಕು ಏನಿಲ್ಲ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಬರೀ ಆಶ್ವಾಸನೆ ಕೊಡ್ತಾರೆ ಗುರುಜಿ, ಬರ್ತೀನಿ ಇರ್ತೀನಿ ಬರ್ತೀನಿ ಇರ್ತೀನಿ ಅಂತ. ಬರೋದೇ ಇಲ್ಲ ಗುರುಜಿ. ವಾರಕ್ಕೆ 1 ಸತಿ 2 ಸತಿ ಅಷ್ಟೇ ಬಂದು ಹೋಗ್ತಾರೆ ಗುರುಜಿ. ಅವರಿಗೆ 2ನೇ ಮದುವೆ ಆಗ್ತಾ ಇದೆ ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಇಲ್ಲ ಗುರುಜಿ, ನಾನೇ 2ನೇ ಅವಳು ಗುರುಜಿ, ನನಗ್ ಗೊತ್ತಿರ್ಲಿಲ್ಲ. ಅಲ್ಲ ಮಗು, ನಿನಗೆ ಮೊದಲನೇದಂತೂ ಇರಲಿಲ್ಲ, ಅಲ್ಲಿ ಡೈವರ್ಸ್ ಆಯಿತು, ಆಚೆ ಬಂದಿದ್ಯಾ.
ಇವರು ಮದುವೆ ಆಗ್ತೀನಿ ಅಂತ ಬಂದಾಗ ಕೋರ್ಟ್ ಕೇಸ್ ನಡೀತಾ ಇದೆ ಗುರುಜಿ, ಅದು ಕೂಡ ಇನ್ನ ಡೈವರ್ಸ್ ಆಗ್ತಾ ಇಲ್ಲ. ನಾನು 10 ವರ್ಷ ನಾನು ಒಬ್ಬಳೆ ಕಾಲ ಕಳೆದಿತ್ತು. ಮದುವೆ ಆಗಿ 1 ವರ್ಷದಲ್ಲಿ ಮಗು ಹೊಟ್ಟೆಲಿ ಇಟ್ಕೊಂಡು ಅಮ್ಮನ ಮನೆಯಲ್ಲಿ ಬಂದಿತ್ತು ಗುರುಜಿ. ಅವ್ರಂತೂ ನನ್ನ ಕರ್ಕೊಂಡು ಹೋಗ್ಲಿಲ್ಲ. ನಾನು ಬೇರೆ ಕಡೆ ದುಡಿದು ತಿಂತಾ ಇದ್ದೆ. ಇವರ ಚಿಕ್ಕತ್ತೆ ಎಲ್ಲಿ ಹುಡುಗಿ ಇದ್ದಾಳೆ, ನೀ ಅವಳಿಗೆ ಗಂಡ ಇಲ್ಲ ಏನಿಲ್ಲ, ನಿನ್ ಮನೆಯಲ್ಲಿ ನಿನ್ ಹೆಂಡತಿ ನಿನಗೆ ತ್ರಾಸ್ ಕೊಡ್ತಾ ಇದ್ದಾಳಲ್ಲ, ಇವಳ ಜೊತೆ ನೀನು ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಇವಳ ಜೊತೆ ನೀನ್ ಇದು ಮಾಡ್ಕೋ, ನೀ 2ನೇ ಮದ್ವೆ ಮಾಡ್ಕೊ ಅಂತ ಹೇಳ್ಕೊಂಡು ನನ್ನ ಹತ್ರ ಕಳಿಸಿದಾರ ಗುರುಜಿ. ಇವಾಗ ಮೊದಲನೇ ಹೆಂಡತಿ ಜೊತೆ ಇರ್ತಾರ ಗುರುಜಿ, ಅವ್ರು ಅಲ್ಲಿ ಇರ್ಲಿ, ನನಗೇನು ತೊಂದ್ರೆ ಇಲ್ಲ. ಬಟ್ ಆದ್ರೆ ನನಗೂ ಸಮಾಜದಲ್ಲಿ ಒಂದ್ ಹೆಸರು ಮಾನ ಮರ್ಯಾದೆ ಬೇಕಲ್ಲ ಗುರುಜಿ. ಅಮ್ಮ ನನಗೇನು ಹೆಸರು ಸಿಗ್ತಾ ಇಲ್ಲ, ನನಗೇನು ಸಿಗ್ತಾ ಇಲ್ಲ, ಹೆಂಡತಿ ಅನ್ನೋ ಸ್ಥಾನ ಸಿಗ್ತಾ ಇಲ್ಲ ಗುರುಜಿ. ನಿನ್ನ ನೋವು ಮೊದಲನೇದು ಡೈವರ್ಸ್ ಆಗ್ತಾ ಇಲ್ಲ, ಅಲ್ಲಿ ಮೇಂಟೆನೆನ್ಸ್ ಏನು ಸಿಗ್ತಾ ಇಲ್ಲ, ಅದು ಕೂಡ ಪ್ರಾಬ್ಲಮ್ ಇದೆ ಗುರುಜಿ. ಇಲ್ಲಿ ಕೂಡ ಇದು ಪ್ರಾಬ್ಲಮ್ ಇದೆ. 2 ಸರ್ತಿ ಪ್ರೆಗ್ನೆಂಟ್ ಆದ್ರೆ 2 ಸರ್ತಿ ಕೂಡ ಅಬೋರ್ಷನ್ ಮಾಡ್ತಿದ್ದಾರೆ ಗುರುಜಿ. ಬೇಡ ಸಮಾಜ, ಅದು ಮಗು ಆದ್ರೆ ಮತ್ತೆ ನಾನು ಅವ್ರ ಪ್ರಾಪರ್ಟಿಯಲ್ಲಿ ಪಾಲ್ ಕೇಳ್ತೀನಿ ಅಂತ, ಮಗು ಒಟ್ಟಿದ್ರೆ ಪಾಲ್ ಸಿಗುತ್ತೆ ಇವಳಿಗೂ ಕೂಡ ಅಂತ ಅಬೋರ್ಷನ್ ಮಾಡ್ಸಿದಾರೆ ಗುರುಜಿ. ನಿನಗೆ ಅಭಾಷಣ ಆಗಿದೆ ಅನ್ನೋದು ಒಂದೇ ನೋವಿದೆ. ಇನ್ನೂ ಸಮಾಜದಲ್ಲಿ ನೀನು ಯಾರು ಅನ್ನೋದೇ ನಿನಗೆ ಗೊತ್ತಾಗ್ತಾ ಇಲ್ಲ. ನೀನು ಯಾರು ಹೆಂಡತಿ ಅನ್ನೋದೇ ಗೊತ್ತಿಲ್ಲ. ಅವಾಗ ನಿನ್ನ ಗರ್ಭದಲ್ಲಿ ಮಗು ಆದ್ರೆ ಅಂತ ನನಗೆ ತುಂಬಾ ಆಸೆ ಇದೆ ಗುರುಜಿ. ನನಗ್ ಬೇರೆ ಏನು ಬೇಡ ಗುರುಜಿ. ನನಗ ಇಂಥವ್ರ ಹೆಂಡತಿ ಅಂತ ಗುರುತಿಡಬೇಕು ಅಷ್ಟೇ. ನಾನು ಎಲ್ಲಾ ಕಡೆ ಇವ್ರ ಜೊತೆ ಬೆರಿಬೇಕು, ಹೋಗ್ಬೇಕು, ಬರಬೇಕು ಎಂಬ ತುಂಬಾ ಆಸೆ ಇದೆ ಗುರುಜಿ. ಕರೆಕ್ಟು, ನೀನು ಹೇಳೋದು ಎಲ್ಲ ಒಪ್ಕೊಳ್ಳೋಂಥ ಮಾತೆ. ಆದರೆ ಆಗಲೇ ಆಲ್ರೆಡಿ ಆ ಒಂದು ಸಾನ್ನಿಧ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಹೆಂಡತಿ ಇದ್ದಾಳೆ, ಅವಳಿಂದ ಡೈವರ್ಸ್ ಇಲ್ಲ, ಅವಳು ಇದ್ದಾಗೆ ನೀನು ಜೊತೆಯಲ್ಲಿ ಇರ್ತಕ್ಕಂಥದ್ದಷ್ಟೇ. ಇಲ್ಲಿ ಸಮಾಜಕ್ಕೆ ಬೇಕಾಗುವಂಥ ನ್ಯಾಯಬದ್ಧವಾಗಿ ಯೋಚನೆ ಮಾಡಿದ್ರೆ ನಿನ್ನ ಜೀವನ ತಪ್ಪು, ನಿನ್ನ ಜೀವನ ತಪ್ಪಿದೆ. ಯಾಕೆಂದರೆ ಇಲ್ಲಿ ನೀನು ಅಪೇಕ್ಷೆ ಪಡೋದ್ರಲ್ಲಿ ನೀನು ಒಂದು ಹೆಣ್ಣಾಗಿ ಅಪೇಕ್ಷೆ ಪಡ್ತಿದ್ಯಾ, ಆದರೆ ಹೆಣ್ಣು ಇರಬೇಕಾದಂಥ ರೀತಿಯಲ್ಲಿ ನೀನು ಇಲ್ದಂಗಾಗಿದೆ. ಅದು ಸಾಲದಕ್ಕೆ ಇನ್ನೂ ಮೊದಲೇ ಬಿಡುಗಡೆ ಆಗಿಲ್ಲ, ಆಗಲೇ 2ನೇ ಜೊತೆ ಇದೆಯಾ. ಇಲ್ಲಿ ನಿನಗೆ ಅಪೇಕ್ಷೆ ಪಡ್ತಾ ಇದೆಯಾ, ನಾಳೆ ಇವತ್ತಲ್ಲ ನಾಳೆ ನಿನಗೆ ಅವ್ರಿಗೆ ಆಧಾರ ಇದೇ ಸಿಕ್ತಿದೆ, ಈ ಒಂದು ಆಧಾರ ನನ್ನ ಜೊತೆಲಿಲ್ಲ, ನನ್ನ ಬೇರೆಯವ್ರ ಜೊತೆ ಇದ್ದಾಳೆ ಅಂತ ಗೊತ್ತಾಗ್ಬಿಡ್ತು ಅಂದರೆ ನಾಳೆ ನೀನು ಪೂರ್ತಿ ಕೈ ಬಿಟ್ಟಂಗಾಗುತ್ತೆ. ಗೊತ್ತಿದೆ ಗುರುಜಿ, ಮೊದಲನೇ ಹೆಂಡತಿಗೂ ಗೊತ್ತಿದೆ ಅವ್ರದ್ದು. ಆದರೂ ಇನ್ನೂ ಸ್ವಲ್ಪ ದಿವಸ ನೀನೊಂದಷ್ಟು ರಹಸ್ಯಗಳನ್ನು ಮೇಂಟೈನ್ ಮಾಡಲೇಬೇಕಮ್ಮ, ವಿಧಿ ಇಲ್ಲ. ನೋಡು, ಈ ಜಾಗದಲ್ಲಿ ಕೂತ್ಕೊಂಡು ನನಗೆಂತ ಒಂದು ತ್ರಿಶಂಕು ಸ್ವರ್ಗ ಈ ಪರಿಸ್ಥಿತಿ ಇದು. ನಾನು ಯಾವುದೂ ತೂಕವಾಗಿ ಏನೂ ಹೇಳೋಕ್ಕಾಗ್ತಾ ಇಲ್ಲ ನಿನ್ನ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ನೀನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಅಂತಕ್ಕಂಥದ್ದು ನಾನಲ್ಲ, ಯಾರೂ ಕೊಡೋಕ್ಕಾಗಲ್ಲ. ನಿನ್ನ ಸಾನ್ನಿಧ್ಯ ಹಾಗಾಗ್ಬಿಟ್ಟಿದೆ, ನಿನ್ನ ಪರಿಸ್ಥಿತಿ ಹಾಗಾಗೋಗಿದೆ, ನೀನು ಒಂಥರ ಬಿಸಿ ತುಪ್ಪು ಆಗ್ಬಿಟ್ಟಿದೀಯ ನೀನು. ಅಲ್ಲಿ ಅವ್ರಾದ್ರೆ ಅವ್ರ ಮೊದಲನೇ ಹೆಂಡತಿ ಹೇಳ್ತಾರೆ, ನೀನ್ ಅವಳಿಗೆ ಬಿಟ್ಬಿಡು, ಏನ್ ಕೇಳ್ತಾಳ ಅವಳಿಗೆ ಅದು ಕೊಟ್ಬಿಡು, ಬಿಟ್ಟು ಬಿಡು, ಆಯ್ತು ಹೊಟ್ಟೆ ತೆಗ್ಸಿದಿ ಎಲ್ಲ ಮಾಡಿದಿ, ಬಿಟ್ಬಿಡು. ಒಂದ್ ಹೆಣ್ಣಿಗೆ, ಅವಳು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡೋದು ತಪ್ಪಲ್ರಿ ಗುರುಜಿ. ಅಮ್ಮ, ನೀನು ಈ ಮಾತು ಹೇಳಿದ್ರೆ ನೀನು ಸ್ವಲ್ಪ ಹಿಂದಕ್ಕೆ ಆಲೋಚನೆ ಮಾಡು. ಇದು ನಿಂದು ತಪ್ಪು ಅನ್ಸೋದಿಲ್ವಾ? ನಿನಗೆ ಅಲ್ಲಿ ಪೂರ್ತಿ ಬಿಡುಗಡೆ ಆಗಿಲ್ವಲ್ಲ? ಆಗಿ ತಪ್ಪದ ಗುರುಜಿ ಅಲ್ವಮ್ಮ? ನನಗೆ ಅವ್ರ ಮಕ್ಕಳಿದ್ದಾರೆ, ಅವ್ರ ಜೊತೆ ನನ್ನ ಮಕ್ಳು ಇರೋ ಗಂಡಸನ್ನ ನಾನ್ ಏನಕ್ ಮದುವೆ ಆಗ್ತಿದ್ದೆ ಗುರುಜಿ. ಅವ್ರ ಜೀವನದಲ್ಲಿ ಅವರು ನನ್ನ ಹತ್ರ ಬಂದಿರೋದು ಸುಳ್ಳಾಡಿ, ನನಗೇನು ಇಲ್ಲ ಅಂತೇಳಿ ಗುರುಜಿ. ಅದೇ ಹೇಳಿದ್ದು, ಅಲ್ಲಿ ಈ ಥರ ಅವರು ತಪ್ಪು ಮಾಡಿದ್ದಾರೆ, ನೀನು ತಪ್ಪು ಮಾಡಿದ್ಯಾ. ಇದನ್ನು ಕೂತು ಸಮಂಜಸವಾಗಿ ಒಂದಲ್ಲ ಒಂದು ಕಡೆ ಸರಿಯಾದ ತೀರ್ಮಾನಕ್ಕೆ ಬನ್ನಿ. ಈಗ ಮಧ್ಯೆ ವಿರಾಮದ ಸಮಯ ಇದೆ, ನೀನು ಲೈನಲ್ಲಿದ್ದರೆ ನಾನು ಪುನಃ ನೀನು ಮಾತಾಡಿಸ್ತೀನಿ. ಅಥವಾ ನನ್ನಿಂದ ನಿನಗೆ ಹೇಳೋದಾದರೆ ಲಕ್ಷ್ಮೀಬೋರ ಸ್ವಾಮಿ ಸಾನ್ನಿಧ್ಯದಿಂದಲೇ ನಿನಗೆ ಒಳ್ಳೆಯದಾಗಲಿ. ಆ ಸಾಲಿಗ್ರಾಮ ಕ್ಷೇತ್ರದಿಂದ ನಿನ್ನ ಕಷ್ಟ ಏನಿದೆಯೋ ಅದನ್ನು ಬೇಗ ಬಗೆಹರಿಸ್ಕೊಂಡು ನಿನಗೊಂದು ಒಳ್ಳೆ ಬದುಕು ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಮ್ಮ. ಒಳ್ಳೆಯದಾಗಲಿ ಮಗು. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದಾಯಿತು. ಇವತ್ತಿನ ದಿನದ ರಾಶಿಫಲ ಆಗಿರ್ಬೋದು, ದಿನದ ವಿಶೇಷತೆ ಆಗಿರ್ಬೋದು, ಪಂಚಾಂಗ ಶ್ರವಣ ಆಗಿರ್ಬೋದು, ಕರೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾಯಿತು. ಇನ್ನು ಈಗ ಗುರುಗಳು ನಮ್ಗೇನು ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೊಂಡು. ಗುರುಗಳು ಈಗೇನು ತಿಳಿಸ್ಕೊಡ್ತಾರೆ ನಮಗೆ? ಇವತ್ತು ಬಂದಂತಹ ಎಲ್ಲ ಕರೆಗಳನ್ನು ನೋಡಿದ್ರೆ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಎಡುವಂಥದ್ದು ಒಂದಾದರೆ, ಗೊತ್ತಿದ್ದು ಎಡುವಂತಹ ಪರಿಸ್ಥಿತಿ ಆಗಿಬಿಡುತ್ತಲ್ಲ. ಒಬ್ಬೊಬ್ಬರ ಜೀವನ ಒಂದೊಂದು ತರಹ ಅಧೋಗತಿ ಆಗೋಗ್ಬಿಡುತ್ತೆ. ಅದರಲ್ಲೂ ಹೆಣ್ಣುಮಕ್ಕಳ ಜೀವನ ಯಾವತ್ತೂ ಹೀಗಾಗಬಾರ್ದು. ಹೆಣ್ಣುಮಕ್ಕಳ ಮನಸ್ಸು ಹಸಿದು ಒದ್ದಾಡುವಂತಹದ್ದು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಂತಹ ಸಮಯದಲ್ಲಿ ಇನ್ನೊಂದು ಹೆಣ್ಣೆ ಹಾಗಲ್ಲ ಹೀಗೆ ಅಂತ ಬುದ್ಧಿ ಹೇಳಿ ದಾರಿ ತಪ್ಪಿಸ್ಬಿಟ್ರೆ, ಅದಾದಮೇಲೆ ಮತ್ತೊಂದು ಹೆಣ್ಣಿಂದಲೇ ಜೀವನ ಹಾಳಾಗುತ್ತೆ ಅನ್ನೋದಾದರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಆಗೋಗ್ಬಿಟ್ರೆ ಏನು ಹೇಳೋದು? ಆದರೂ ಬದುಕಿನಡೆ ಪ್ರತಿಯೊಂದೂ ಯೋಚನೆ ಮಾಡಬೇಕು. ದೇವರ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ಯಾರು ನೊಂದು ಫೋನ್ ಮಾಡಿದ್ರು, ಯಾರು ನೊಂದು ಕರೆ ಮಾಡಿದ್ರು, ಸತ್ಯಾಸತ್ಯತೆ ಏನಿದೆಯೋ ಅದನ್ನೇ ಹೇಳಬೇಕಾಗತ್ತೆ.
ಈ ಧರ್ಮ ಸಂಕಟದ ಈ ಒಂದು ಧರ್ಮಸ್ಥಾನದಲ್ಲಿ ನಿಂತು ಕೂತ್ಕೊಂಡು. ಹಾಗಾಗಿ ಇವತ್ತು ಬಂದಂತಹ ಕರೆಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಎಲ್ಲವೂ ಅಡ್ಕೊಂಡಿದೆ. ಆದರೆ ತಿಳ್ಕೊಳ್ಬೇಕಾದ್ದು ತಿಳಿ ಹೇಳಬೇಕಾದ್ದು ಧರ್ಮಗಳು ಅಷ್ಟೇ ಇದೆ. ಹಾಗೆ ನೊಂದು ಬೆಂದವರಿಗೆ ನಾನು ಹೇಳೋದಿಷ್ಟೇ, ಹೆಜ್ಜೆ ಹಾಕೋದಕ್ಕೆ ಮುನ್ನ 100 ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಅಂಗಡಿಯಲ್ಲಿ ತರೋ ಪದಾರ್ಥ ಆದರೆ ಈ ಪದಾರ್ಥ ಆಗೋಯ್ತು ಅಂತ ಈ ಅಂಗಡಿ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಅಂಗಡಿ ಬದಲಾಯಿಸ್ಬೋದು, ಮತ್ತೊಂದು ಕಡೆ ಪದಾರ್ಥ ತರ್ಬೋದು. ಇದು ಹಾಗಲ್ಲ, ಇದು ಜೀವನ. ಮೈ ಮೇಲೆ ಬಟ್ಟೆ ಹರಿದ್ರೂ ಬಟ್ಟೆಯನ್ನು ಹೊಲಿದು ಹಾಕ್ಕೋಬೇಕೇ ವಿನಃ ಬಟ್ಟೆನ ಕಂಪ್ಲೀಟಾಗಿ ಬಿಸಾಕ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ಇನ್ನೊಂದು ಬಟ್ಟೆ ನಮ್ಗೆ ಆಪ್ಷನ್ ಅಲ್ಲ, ಇರ್ತಕ್ಕಂಥದ್ದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಅದು ಧರ್ಮ. ಹಾಗಾಗಿ ವೃತ್ತಿಯಾಗಲಿ ವ್ಯವಹಾರ ಆಗಲಿ ಕೆಲಸ ಕಾರ್ಯ ಆಗಲಿ ಎಲ್ಲ ಕಡೆಯಿಂದನೂ ಭಗವತಿಯ ಅನುಗ್ರಹ ಆಗಲಿ, ಲಕ್ಷ್ಮೀ ಬೋರಹ ಸ್ವಾಮಿಯ ಆ ಅನುಗ್ರಹದಿಂದ ಎಲ್ಲ ತರಹ ಧರ್ಮ ಸಂಕಟಗಳು ಏನಿದೆಯೋ, ಈ ಸಂಕಟ ಈ ಬಾಧೆ ಈ ನೋವಿದೆಯೋ ಅದೆಲ್ಲವೂ ದೂರ ಆಗಿ ಎಲ್ಲರೂ ಹ್ಯಾಪಿಯಾಗಿ ಸಂತೋಷವಾಗಿರುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ.